ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಜೈ ಮಂಗಲ ನಿತ್ಯ ಶ್ರೀ ಮಂಗಲ ಜೈ ಮಂಗಲ ನಿತ್ಯ ಶ್ರೀ ಮಂಗಲ ಉದಿಯ ಜಾರಿಯತ್ತು ಜಾಡಿ ಕರೆಯ ಹಾಕಿ ಉದಿಯ ಜಾರಿಯತ್ತು ಜಾಡಿ ಕರೆಯ ಹಾಕಿ ಪಾದ ಸೇವೆಗೊಂಡು ಮಾಲಪ್ಪನು ಪಾದ ಸೇವೆಗೊಂಡು ಮಾಲಪ್ಪನು ಜೈ ಮಂಗಲ ನಿತ್ಯ ಶ್ರೀ ಮಂಗಲ 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 ಎಣ್ಣಿ ಮಚ್ಚಲ ಮಾಡಿ ಕಣ್ಣಿ ಮಚ್ಚಲ ಮಾಡಿ ಎಣ್ಣಿ ಮಚ್ಚಲ ಮಾಡಿ ಕಣ್ಣಿ ಮಚ್ಚಲ ಮಾಡಿ ಶೀತಳ ಮಚ್ಚ ಆಯ್ದು ಮಾಳಪ್ಪನು ಶೀತಳ ಮಚ್ಚ ಆಯ್ದು ಮಾಳಪ್ಪನು ಜೈ ಮಂಗಲ ನಿತ್ಯ ಶ್ರೀ ಮಂಗಲ 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 ಗಂಡಿ ಮಚ್ಚಲ ಮಾಡಿ ಗಂಡಿ ಮಚ್ಚಲ ಮಾಡಿ ಗಂಡಿ ಮಚ್ಚಲ ಮಾಡಿ ಗಂಡಿ ಮಚ್ಚಲ ಮಾಡಿ ಶೀತಳ ಮಚ್ಚ ಆಯ್ದು ಮಾಳಪ್ಪನು ಶೀತಳ ಮಚ್ಚಲ ಆಗೋ ಮಾಳಪ್ಪನು ಜೈ ಮಂಗಲ ನಿತ್ಯ ಶ್ರೀ ಮಂಗಲ ಜೈ ಮಂಗಲ ನಿತ್ಯ ಶ್ರೀ ಮಂಗಲ ಜೈ ಮಂಗಲ ನಿತ್ಯ ಶ್ರೀ ಮಂಗಲ ಜೈ ಮಂಗಲ ಕೊಂಡದ ನಡಕಟ್ಟ ಗುಂಡಿಯ ಮುಂಡಸ ಕೊಂಡದ ನಡಕಟ್ಟ ಕಂಡೀರಿ ಕಿರಿಜಾಡಿ ಮಾಳಪ್ಪನು ಕಂಡೀರಿ ಕಿರಿಜಾಡಿ ಮಾಳಪ್ಪನು ಜೈ ಮಂಗಲ ನಿತ್ಯ ಶ್ರೀ ಮಂಗಲ 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 ತೆಗಿನ ಪೂಜೆಗೆ ಕೊಳುವಂತ ಕಾಲಿಗೆ ತೆಗಿನ ಪೂಜೆಗೆ ಕೊಳುವಂತ ಕಾಲಿಗೆ ಅವಳ ಮಲ್ಲಿಗೆ ಸಾರ ಮಾಳಪ್ಪನು ಅವಳ ಮಲ್ಲಿಗೆ ಸಾರ ಮಾಳಪ್ಪನು ಜೈ ಮಂಗಲ ನಿತ್ಯ ಶ್ರೀ ಮಂಗಲ 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 ಚಂದಿಯ ಪೂಜೆಗೆ ಬಂಗಾರದ ಕಿರಿಕತ್ತಿ ಚಂದಿಯ ಪೂಜೆಗೆ ಬಂಗಾರದ ಕಿರಿಕತ್ತಿ ಕಂಡಾಗ ಮುಡಿದು ಮಾಳಪ್ಪನು ಕಂಡಾಗ ಮುಡಿದು ಮಾಳಪ್ಪನು ಜೈ ಮಂಗಲ ನಿತ್ಯ ಶ್ರೀ ಮಂಗಲ 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 ಕರಿಯ ಜಾಡಿಯ ಹೊತ್ತು ಕಾಳಿಂಗ ನೆರಳಿ ಕರಿಯ ಜಾಡಿಯ ಹೊತ್ತು ಕಾಳಿಂಗ ನೆರಳಿ ಮುಂದಿನ ಮಳಿ ಹೇಳು ಮಾಳಪ್ಪನು ಮುಂದಿನ ಮಳಿ ಹೇಳು ಮಾಳಪ್ಪನು ಜೈ ಮಂಗಲ ನಿತ್ಯ ಶ್ರೀ ಮಂಗಲ 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 ಪಾರ್ವತಿ ಶಿವರ सिद्धेश्वर महाराज को जय वीरलिंगेश्वर महाराज को जय नायकरा बुद्ध महाराज को जय यापरा बुद्ध महाराज को जय वीर बुद्ध महाराज को जय बुद्ध महाराज को जय सोम बुद्ध महाराज को जय सिद्धेश्वर महाराज को जय लक्ष्मण बुद्ध महाराज को जय राश बुद्ध महाराज को जय वीरदाय महाराज को जय गरुड़ महाराज को जय विक्रम स्वामी महाराज को जय अल्लालिंग स्वामी महाराज को जय लक्ष्मेश्वर स्वामी महाराज को जय सोमलिंगेश्वर महाराज को जय काशीलिंगेश्वर महाराज को जय सकल साधु संत महाराज को जय जय मंगलम जय नमः पार्वती शिवर महादेव बोला कुंडली वरदन विचार श्री देव तुकाराम
Namah Shivaya. Om Namah Shivaya. Om Namah Shivaya. Om Namah Shivaya. Namah Shivaya. Om Namah Shivaya. Om Namah Shivaya. Om Namah Shivaya. Om Namah Shivaya. Namah Shivaya. Om 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 Namah Shivaya.
ಶಿವಾಯ ಓಂ ನಮಃ 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 ಶಿವಾಯ तत्सत्परब्रह्मणे नमः। हरि ओं गुरुभ्यो नमः। ओं जाडिकी वीरलिंगाय नमः। सिद्धेश्वराय नमः। ओम सोनारी सिद्धाय नमः। ओम दगनूरी नमालिंगराय नमो नमः। हरि ओम शांति शांति शांति। ಸದಾವಕಾಲದಲ್ಲಿ ಕಾಡ್ತಕ್ಕಂಥ ದುಃಖವನ್ನು ಹೊಡೆದೋಡಿಸಿ ಪರಮ ಶಾಂತಿಯನ್ನು ಕರುಣಿಸಿರುವಂತ ಗುರುವಿನ ಗುರು ಪರಮ ಗುರು ಮಾಲಿಂಗರಾಯರ ಪಾದ ಪದ್ಮಗಳನ್ನು ಎನ್ನ ಮಸ್ತಕದ ಮೇಲೆ ಕುತ್ತುಕೊಂಡು
ಕಾರ್ಯಕ್ಕೆ ಕಾರಣೀಭೂತರಾಗಿರುವಂತ ಮುಂಡಗನೂರಿಗೆ ಸ್ಥಾಪನೆಗೊಂಡಿರುವಂತ ಶ್ರೀ ಗುರು ಮಹಾಲಿಂಗರಾಯರನ್ನ ಮೊದಲು ಮಾಡಿಕೊಂಡು ಮುಂಡಗನೂರಿನ ಸಮಸ್ತ ಗುರು ಹಿರಿಯರಿಗೂ ಗುರು ಮಾತೆಯರಿಗೂ ಶರಣು ಶರಣಾರ್ಥಿಗಳು. ಯಾಕ್ ಚಿಂತೆ ಮಾಡತಿ ಎಲೆ ಮನವೇ ನಿನಗೆ, ಯಾತರ ಸುಖವಿಲ್ಲ ಎಲೆ ಮನವೇ. ಯಾಕ್ ಚಿಂತೆ ಮಾಡತಿದಿ ಎಲೆ ಮನವೇ ನಿನಗೆ, ಯಾತರ ಸುಖವಿಲ್ಲ ಎಲೆ ಮನವೇ. ಯಾಕ್ ಚಿಂತೆ ಮಾಡತಿದಿ ಎಲೆ ಮನವೇ ನಿನಗೆ, ಯಾತರ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ಜ್ಞಾನವ ಮಾಡಿ, ಲೋಕನಾಥನ ಜ್ಞಾನವ ಮಾಡಿ, ಸಹಕಾರ ಮಾಡಿಕೊಂಡು ಇರು ಮನವೇ. ಸಹಕಾರ ಮಾಡಿಕೊಂಡು ಇರು ಮನವೇ. ಯಾಕ್ ಚಿಂತೆ ಮಾಡುತ್ತಿದಿ ಎಲೆ ಮನವೇ ನಿನಗೆ, ಯಾತರ ಸುಖವಿಲ್ಲ ಎಲೆ ಮನವೇ. ಕಳ್ಳತನ ಮಾಡಬಾರದು ಎಲೆ ಮನವೇ ನೀನು, ಸುಳ್ಳತನ ಹೇಳಬಾರದು ಎಲೆ ಮನವೇ. ಕಳ್ಳತನ ಮಾಡಬಾರದು ಎಲೆ ಮನವೇ ನೀ, ಸುಳ್ಳತನ ಹೇಳಬಾರದು ಎಲೆ ಮನವೇ. ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟ ಹೇಳಿದರೆ, ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟ ಹೇಳಿದರೆ, ಅಲ್ಲಂತನ ಬ್ಯಾಡ ಎಲೆ ಮನವೇ. ಅಲ್ಲಂತನ ಬ್ಯಾಡ ಎಲೆ ಮನವೇ. ಯಾಕ್ ಚಿಂತೆ ಮಾಡತಿದಿ ಎಲೆ ಮನವೇ ನಿನಗೆ, ಯಾತರ ಸುಖವಿಲ್ಲ ಎಲೆ ಮನವೇ. ಯಾತರ ಸುಖವಿಲ್ಲ ಎಲೆ ಮನವೇ. ಯಾರಿಗೆ ಯಾರಿಲ್ಲ ಎಲೆ ಮನವೇ, ಯಾರಿಗೆ ಯಾರಿಲ್ಲ ಎಲೆ ಮನವೇ. ಇದು 3 ದಿನದ ಸಂತಿ ಎಲೆ ಮನವೇ. ಯಾರಿಗೆ ಯಾರಿಲ್ಲ ಎಲೆ ಮನವೇ, ಇನ್ನು 3 ದಿನದ ಸಂತಿ ಎಲೆ ಮನವೇ. ಸೇರದವರ ಮುಂದೆ ಜಾರಿ ಬೀಳದಂತೆ ಪಾರಾಗಿ ಹೋಗಬೇಕು ಎಲೆ ಮನವೇ. ಪಾರಾಗಿ ಹೋಗಬೇಕು ಎಲೆ ಮನವೇ. ಯಾಕ್ ಚಿಂತೆ ಮಾಡತಿದಿ ಎಲೆ ಮನವೇ, ಇದು 3 ದಿನದ ಸಂತಿ ಎಲೆ ಮನವೇ. ಆಶೆಯಾಳಿಬೇಕು ಎಲೆ ಮನವೇ, ಆಶೆಯಾಳಿಬೇಕು ಎಲೆ ಮನವೇ. ಮನದ ಹೇಸಿಗೆ ತೊಳಿಬೇಕು ಎಲೆ ಮನವೇ. ಮನದ ಹೇಸಿಗೆ ತೊಳಿಬೇಕು ಎಲೆ ಮನವೇ. ದೇಶದೊಳಗ ನಮ್ಮ ಗುರುಮಾಂತೇಶ್ವರನ, ದೇಶದೊಳಗ ನಮ್ಮ ಮಾಳಿಂಗರಾಯನ ದ್ಯಾಸವ ಮರಿಬ್ಯಾಡ ಎಲೆ ಮನವೇ. ದ್ಯಾಸವ ಮರಿಬ್ಯಾಡ ಎಲೆ ಮನವೇ. ಯಾಕ್ ಚಿಂತೆ ಮಾಡತಿದಿ ಎಲೆ ಮನವೇ ನಿನಗೆ, ಯಾತರ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ಜ್ಞಾನವ ಮಾಡಿ,
ಮಾಲಿಂಗರಾಯನ ಜ್ಞಾನವ ಮಾಡಿ ಸಹಕಾರ ಮಾಡಿಕೊಂಡು ಇರು ಮನವೇ, ಸಹಕಾರ ಮಾಡಿಕೊಂಡು ಇರು ಮನವೇ. ಯಾಕೆ ಚಿಂತೆ ಮಾಡುತ್ತೀರಿ ಎಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ, ಯಾತರ ಸುಖವಿಲ್ಲ ಎಲೆ ಮನವೇ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವರ ಮಹಾದೇವ. ಜಗದ್ಗುರು ವೀರಲಿಂಗ ದೇವ महाराज की, जगद्गुरु सोनारी सिद्धवैरी महाराज की, जगद्गुरु रेवनाथ सिद्धेश्वर महाराज की, जगद्गुरु करे सिद्धेश्वर महाराज की, जगद्गुरु महालिंगराय महाराज की, कुत्तावर महाराज की, नित्तावर महाराज की, यल्लार महाराज की. जय मंगलम जय नमः पार्वती शिव हर हर महादेव. ಎನ್ನ ಆತ್ಮೀಯ ಬಂಧುಗಳೇ, 18ನೇ ದಿನದ ಶ್ರವಣ ಮಾಸದ ಪುರಾಣ ಕೇಳುವ ಎಲ್ಲ ನನ್ನ ತಾಯಿ ತಂದೆಯರಿಗೂ ಗುರು ಹಿರಿಯರಿಗೂ ಸಮಸ್ತ ಮುಂಡಗನೂರಿನ ಸಮಸ್ತ ಭಕ್ತರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿಗಳನ್ನು ಹೇಳಿ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಎನ್ನ ಆತ್ಮೀಯ ಬಂಧುಗಳೇ, ನಮ್ಮ ಮತಿಗೆ ತಿಳಿದಷ್ಟು ಹೊಳೆದಷ್ಟು ಗುರು ಬೀರಲಿಂಗ ಮಹಾಲಿಂಗರಾಯರು ಎನ್ನ ತುದಿ ನಾಲಿಗೆ ಮೇಲೆ ನಿಂತು ನುಡಿಸಿದಟ್ಟು ನಿಮ್ಮ ಮುಂದೆ ನುಡಿ ನಿವೇದ್ಯವನ್ನ ಮಾಡಲಿದ್ದೇವೆ. ನೀರಿನ ದಿವಸ ಬಾರಾಮತಿ ಭಾಗಕ್ಕೆ ಬರಗಾಲ ಬಿದ್ದು ಗೌಡರು ಕಿಲಾ ಹೊಡ್ಕೊಂಡ ನಾತೆ ಪೂಟೆ ಗ್ರಾಮಕ್ಕೆ ಬಂದು ತಲುಪ್ಯಾರೆ. ಇಸ್ರಿ ಮಲಕವನ ಹಬ್ಬ ಅಂತೂ ಮಾಡಿದ್ರು ಅದ್ದೂರಿಯಾಗಿ. ಇನ್ನೊಂದು ಕಿವಿ ಮಾತು, ಮಾಲಿಂಗರಾಯರ ಅಂದ್ರೆ ಬಾರಾಮತಿ ಗೌಡರ ಅಂಶಿಕರು ಎಲ್ಲೆಲ್ಲಿದಾರಲ್ಲ ಅಲ್ಲಲ್ಲಿ ಇಸ್ರಿ ಮಲಕವು ಇರಲೇಬೇಕು. ಹಾಗೆ ಮಹಾಲಿಂಗರಾಯನ ಮತ್ತು ಹಿಂದಿನ ಬಾರಾಮತಿ ಗೌಡರ ಅಂಶಿಕರಾಗಿರ್ತಕ್ಕಂಥ ಮುಂಡಗನೂರಿನ ನಮ್ಮ ಮಹಾಲಿಂಗರಾಯರ ಅಂಶಿಕರು ಇಲ್ಲಿ ಕೂಡ ಶ್ರೀ ಮಲಕವ ಮಹಾಲಿಂಗರಾಯನ ಗುಡಿ ಮುಂದೆ ಚಿಕ್ಕ ದೇವಾಲಯದಲ್ಲಿ ಮೂರ್ತಿಗೊಂಡಿದ್ದಾರೆ. ಹಿಂದೆ ಗೌಡರು ಮಾಡಿದ್ರು, ಗೌಳಿಗರು ಮಾಡಿದ್ರು, ಅದೇ ರೀತಿ ನೇಮ ಐತಿ. ನಮ್ಮ ಮುಂಡಗನೂರಿನ ಶ್ರೀ ಮಲಕವನಿಗೆ ಮಹಾಲಿಂಗರಾಯನ ಮುಂದೆ ಮಹಾಲಿಂಗರಾಯನ ಅಂಶಿಕರು ಅದು ವರ್ಷಕ್ಕೊಮ್ಮೆ ಮಾಡುವಂತ ನೇಮ ಇತ್ತು. ಅದನ್ನು ಚೇಂಜ್ ಮಾಡಿ ಕೆಲವರು ಇಲ್ಲಿ ಮುಂಡಗನೂರಲ್ಲಿ 3 ವರ್ಷಕ್ಕೊಮ್ಮೆ ಅಧಿಕ ಮಾಸದಲ್ಲಿ ಶ್ರೀ ಮಲಕವನ ಕಾರ್ಯಕ್ರಮ ಮಾಡ್ತಾರೆ. ಅದು ಮನುಷ್ಯರನ್ನ ಬಲಿ ಕೊಡುವಂತದ್ದೇನಿಲ್ಲ. ಅದನ್ನ ಮಹಾಲಿಂಗರಾಯನ ತಾಲೂಕಿನ ಜಿಲ್ಲೆಯನ್ನು ತೆಗೆದು ಹಾಕ್ಯಾರ. ಅಲ್ಲಿ ಸೊನಾರಿ ಸಿದ್ದವೈರಿ ಆ ತಮ್ಮಟಿಗೆ ಹೆಣ್ಣು ಮಗನ ಏನು ಕೋದಿತ್ ನೋಡ್ರಿ, ಟಗರಿನ ರುಂಡ ಆಗಿತ್ತಲ್ಲ, ಆ ಟಗರಿನ ರುಂಡ ಅದೇ ಟಗರನ್ನ ದೇವಿ ಮುಂದೆ ಈಗ ಬಲಿ ಕೊಡ್ತಾರೆ. ನಾವ ಇನ್ನ ಹುಣಜಂತಿಯಲ್ಲಿ ಕೂಡ ಮತ್ತ ಮಹಾಲಿಂಗರಾಯನ ಅಂಶಿಕರು ಎಲ್ಲೆಲ್ಲಿದಾರ ನೋಡ್ರಿ, ಅಲ್ಲಲ್ಲಿ ಈ ಕಾರ್ಯಕ್ರಮ ಶ್ರೀ ಮಲಕಂದು ಮಾಡ್ತಾ ಹೋಗ್ತಿರ್ತಾರ. ಇವತ್ತಿನ ದಿವಸ ನಮ್ಮ ಮಹಾಲಿಂಗರಾಯರ ಪುರಾಣಕ್ಕೆ ಆಧಾರವಾಗಿಟ್ಟುಕೊಂಡ ಹೇಳುವ ವಿಷಯಗಳು ಯಾವುವು ಅಂತ ಕೇಳಿದ್ರೆ, ಭಗವದ್ಗೀತೆಯಲ್ಲಿ ಸುಂದರವಾಗಿರುವಂತಹ ಒಂದು ಶ್ಲೋಕ, ಅದು 3ನೇ ಅಧ್ಯಾಯ ಕರ್ಮಯೋಗದಲ್ಲಿ 6ನೇ ಮಂತ್ರ. ಹೇಳ್ತಾನೆ ಕೃಷ್ಣ ಪರಮಾತ್ಮ, ಬಹಳ ಸುಂದರವಾಗಿರುವಂತಹ ಶ್ಲೋಕಗಳು. ಕರ್ಮನ್ನೇ ಸ್ವಲ್ಪ ಗಲಾಟೆ ಮಾಡಿದ್ರಿ, ಮಾತಾಡ್ರಿ, ಅಲ್ಲಿ ಪ್ರಸಾದ ಮಾಡೋರು ಮಾಡ್ರೆ ಸುಮ್ಮ ಕೂತವ್ರು ಈ ಕಡೆ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ಕ್ಷಮೆ ಇರ್ಲಿ, ಸ್ವಲ್ಪ ನಿಧಾನ, ಯಾಕಂದ್ರೆ ನಿಮ್ಮದೇ ಮಠ ಗಲಾಟೆ ಮಾಡಿದಾಗ
ನಿಮ್ಮದೇ ಪುರಾಣ ಎಲ್ಲ ನಿಮ್ಮದ ನಡೀತಾ ಇದೆ. ಇದು ಶಾಂತಿಯನ್ನ ಕಾಪಾಡಿಕೊಳ್ಳಿ. ಕರ್ಮೇಂದ್ರಿಯಾಣಿ ಸಂಯಮೇ ಯೇ ಆಸ್ತೆ ಮನಸಾ ಸ್ಮರನ್. ಕರ್ಮೇಂದ್ರಿಯಾಣಿ ಸಂಯಮೇ ಯೇ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥನ ಯೋಢಾತ್ಮ ಮಿಥ್ಯಾಚಾರ ಶೌಚ್ಯತೆ. ಕೃಷ್ಣ ಹೇಳ್ತಾನ ಏನು ಕರ್ಮೇಂದ್ರಿಯಾಣಿ ಸಂಯಮೇ ಅಂತಂದ್ರ ಯಾರು ಹಠದಿಂದ ಕರ್ಮೇಂದ್ರಿಗಳನ್ನ ನಿಗ್ರಹಿಸಿ ಕರ್ಮೇಂದ್ರಿಗಳಿಂದ ಹಠದಿಂದ ನಿಗ್ರಹಿಸಿ ಮತ್ತು ಕರ್ಮೇಂದ್ರಿಗಳನ್ನ ಭೋಗ ಭಾಗ್ಯಗಳನ್ನ ಮನಸ್ಸಿನಲ್ಲಿ ಯಾರ ಹಿಂದಿನ ಘಟನೆಗಳ ಮತ್ತೆ ಬೇಕು ಅಂತ ಮನುಷ್ಯನ್ಯಾಗ ಅನ್ಕೋತಾರೋ ಅಂಥವ್ರೆಲ್ಲ ಬೂಟಟಿಗೆ ಅವರು ಮತ್ತ ಶುದ್ಧ ಕಳ್ಳರು ಅಂತ ಕೃಷ್ಣ ಪರಮಾತ್ಮ ಹೇಳ್ಕೊಂಡು ಬರ್ತಾನೆ. ಇನ್ನೊಬ್ಬರ ಹನುಮತ ವರಕವಿ ತಮ್ಮ ಒಂದು ವಚನದಲ್ಲಿ ಒಂದು ಮಾತು ಹೇಳ್ತಾರೆ. ಕಳವ ಮಾಡಿ ಸುಳ್ಳ ಹೇಳಿ ತಿನ್ನುವ ನೀಚ ನಾನಯ್ಯ ಅಂತ ಹೇಳ್ತಾರೆ. ಏನು ನಾ ಕಳ್ತನೂ ಮಾಡ್ತೀನಿ, ಸುಳ್ಳು ಹೇಳ್ತೀನಿ, ಹಿಂಗೆ ಹೇಳಿ ನಾನು ಪ್ರಸಾದ ಮಾಡ್ತೀನಿ ಅಂತ ಅವನು ಸತ್ಯವಾದ ಮಾತನ್ನ ಹೇಳ್ತಾರೆ. ಇದು ಬಸವಣ್ಣನವರು ಕೂಡ ಹೇಳ್ತಾರೆ ನೋಡು. ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದರು ಅಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಹೇಳ್ತಾರೆ. ಬಸವಣ್ಣನವರು ಏನೋ ಕಳಬೇಡ ಕೊಲ್ಲಬೇಡ ಅಂತ ಹೇಳಿದ್ರು. ಯಾರು ಕಳತನ ಮಾಡೋದು ಬಿಟ್ಟೇ ಇಲ್ಲ, ಕೊಲ್ಲುದು ಬಿಟ್ಟೇ ಇಲ್ಲ, ಸುಳ್ಳು ಹೇಳುವುದು ಬಿಟ್ಟೇ ಇಲ್ಲ. ಏನ ಆತ್ಮೀಯ ಬಂಧುಗಳೇ, ಈ ಸಪ್ತ ಸೂತ್ರಗಳು ಏನದಾವಲ್ಲ ಹೇಳ್ರಿ, ಇದನ್ನು ಯಾರ ಅನುಷ್ಠಾನಕ್ಕೆ ತರ್ತಾರೋ ಅವರಿಗೆ ಆಧ್ಯಾತ್ಮಿಕ ವಿದ್ಯೆ ತೆಲಿಗಂತ. ಏನ್ರಿ ಇವುಗಳು, ಈ 7 ಸೂತ್ರಗಳು, ಬಸವಣ್ಣನವರ 7 ಮಾತುಗಳು ಯಾರ ತಮ್ಮ ಜೀವನದಲ್ಲಿ ನುಡಿದಂತೆ ನಡೆದು ಅನುಷ್ಠಾನಕ್ಕೆ ತರ್ತಾರೋ ಅವರ ಅಧ್ಯಾತ್ಮ ಜೀವನ ಸುಖಮಯವಾಗ್ತದೆ. ಮತ್ತ ಇದನ್ನ ಬಿಟ್ಟ ಅದಕ್ಕೆ ತದ್ದು ವಿರೋಧವಾಗಿ ನಡ್ಕೊಂಡ್ರೆ ಇವತ್ತು ಜೀವನದಲ್ಲಿ ಸುಖ ಇಲ್ಲ, ಮುಂದೂ ಸುಖ ಇಲ್ಲ, ಎಂದೆಂದಿಗೂ ಸುಖ ಇಲ್ಲ. ಅದಕ್ಕೆ ಕಳಬೇಡ ಅನ್ನೋ ವಿಷಯನ್ನ ಒಂದು ಆಯ್ದುಕೊಂಡು ನೀವು ಇವತ್ತು ಚಿಂತನೆ ಮಾಡೋಣ. ಯಾಕಂತ ಕೇಳಿದ್ರೆ ಬಾರಾಮತಿ ಗೌಡರ ಬಾಲ ಜನಿಗೆಗಳನ್ನ ಕಳ್ಳ ಕೌಂಟಿಗೆ ಬ್ಯಾಡು, ಕಳ್ತನ ಮಾಡಿ ಒಯ್ಯವ್ರದಾರ. ಅದಕ್ಕೆ ಈ ವಿಷಯನ್ನ ಇವತ್ತಿನ ದಿವಸ ಇಟ್ಟಿರುವ ಇದನ್ನ ಆಧಾರವಾಗಿಟ್ಟುಕೊಂಡು ಚಿಂತನೆಯನ್ನು ಮಾಡೋಣ. ಏನ ಆತ್ಮೀಯ ಬಂಧುಗಳು, ನಿನ್ನಿನ ದಿವಸ ತಲೆಗೆ ಬಂದ ನಿಂತರಿ ಕುರಾನ್ ರಕಪನ್ನ ಗಡಿಗೆ ಉಳಿದವ್ರಿಗೆ ನೆನಪಿಲ್ಲಾಗಿತ್ತಂದ್ರೆ ನಿಮ್ಗೆ ನೆನಪಿರ್ಬೇಕಲ್ಲ. ಎಲ್ಲಿಗೆ ಬಂದ ನಿಂತರಿ ಸರಿಯಾಗೈತಲ್ರಿ? ಏನ್ ಈ ಕಡೆ ಕೇಳಿ ಕಡೆ ಬಿಟ್ಟು ಇದು ಬೆಳಗಿನ ಜಾವ ಏನ್ರಿಪ್ಪ? ಎಲ್ಲಿಗೆ ಬಂದಿತ್ರಿ ಅಪ್ಪ? ಎಲ್ಲಿಗೆ ಬಂದಿತ್ರಿ ಹಿರಿಯರೇ, ತಾಯಿಯರೇ? ಎಲ್ಲಿ ತನಕ ಕೇಳಿದ್ರಿ? ನಾವು ಸುಮ್ಮನೆ ಹೇಳ್ಕೊತ ಹೋಗುದು, ನೀವು ಕೇಳ್ಕೊತ ಹೋಗುದು, ಅದನ್ನ ಅನುಷ್ಠಾನಕ್ಕೆ ತಲೆ ಒಳಗಿಲ್ರಿ. ತಲೆ ಒಳಗೆ ಉಳಿದ್ರ ಮಜಾ, ಉಳಿಲಿಲ್ಲ ಅಂದ್ರೆ ಮತ್ತೆ ಖಾಲಿ ಗಡಿಗೆ ಆಗ್ತಾವ ಇವ. ಏನ್ರಿ? ತಲೆ ಒಳಗೆ ಉಳಿಬೇಕವು. ಇವು ಬ್ರಾಹ್ಮಿಣಿ ಮುಹೂರ್ತದಲ್ಲಿ ಅಶ್ವಿನಿ ದೇವತೆಗಳು ಮಾದಿಗರಾಯರು ಬಹಳಷ್ಟು ಅಡ್ಡಾಡ್ತಿರ್ತಾರ. ಇಂಥ ಟೈಮಲ್ಲಿ ಇಲ್ಲಿ ಪ್ರವಚನ ನಡೆದದ,
ಮತ್ತ ದಿನಕ್ಕೆ ದಿನ ಬ್ರಾಹ್ಮಣಿ ಮುಹೂರ್ತದಲ್ಲಿ 17 ದಿನ ಕೇಳಿರಿ, ಇದು 18 ದಿನ. ಮತ್ತ ಅಲ್ಲಿನಿಂದ ಇಲ್ಲಿ ತನಕ ಕೇಳಿದ್ದು ಸ್ವಲ್ಪ ತಲೆಯಾಗ ಬೇಕಲ್ಲ. ನಾವು ಹಂಗ ಹೇಳ್ಕೊತ ಹೋಗುದು, ನೀವು ಹಂಗ ಕೇಳಿ ಹಂಗ ಬಿಟ್ಕೋತ ಹೋಗುದು. ಕೆಲವ ಬಿಡುವು ಬಿಡ್ರಿ. ಈ ಮಾಳಿಂಗರಾಯನ ಜೀವನ ಚರಿತ್ರೆ, ಅವನ ಕಥಾಭಾಗ ಸತ್ಯಕ್ಕೆ ಸಮೀಪ ಇದ್ರಲ್ಲ, ಅವನ್ನ ತಲೆಯಾಗಿ ಇಟ್ಕೋರಿ, ತಲೆಯಾಗಿ ಇಟ್ಕೋರಿ. ನಾವು ಹೇಳಿದ್ದಕ್ಕೂ ಸ್ವಾರ್ಥ ಆಗ್ತದೆ, ನೀವು ಕೇಳಿದ್ದಕ್ಕೂ ಸ್ವಾರ್ಥ ಆಗ್ತದೆ. ಹೇಳಿ ನಿನ್ನಿಗೆ ಶ್ರೀ ಮಲ್ಕವನ ಹಬ್ಬ ಹಾಕಿದ್ರು, ಜಾತ್ರೆ ಮಾಡಿದ್ರು. ಗೌಳಿ ಯಾರು ಮಾಡಿದ್ರು? ಗೌಡ್ರು ಮಾಡಿದ್ರು, ಭರಮತಿ ಗೌಡ್ರು ಮಾಡಿದ್ರು. ಮಾಡಿಕೆರೆ ಬರಗಾಲ ಬಿದ್ದದಕ್ಕಾಗಿ ಕಿಲಾರ್ ಹೊಡ್ಕೊಂಡು ಅವ್ರು ಹೊಂಟಾರ. ಎಲ್ಲಿಗೆ ಬಂದ್ರು? ನಾಸೆ ಪೂಜೆ ಗ್ರಾಮಕ್ಕೆ ಬಂದಾರ. ಅಲ್ಲಿಂದ ಬಾಲ ಜನಿಗೆಗಳನ್ನು ಹೊಡ್ಕೊಂಡು ಎಲ್ಲಿಗೆ ಬರ್ತಾರು ಅಂತ ಕೇಳಿದ್ರ ಸುರ್ಪಾಲನಾಥನ ಗುಡ್ಡಕ್ಕೆ ಬರ್ತಾರ. ಸುರ್ಪಾಲನಾಥನ ಗುಡ್ಡ. ಆ ಸುರ್ಪಾಲನಾಥನ ಗುಡ್ಡಕ್ಕೆ ಬಂದು ಒಂದು 9 ತಿಂಗಳಲ್ಲೇ ಇರ್ತಾರೆ. ದಿನ ಕರ ಹಾಕ್ತಾ ಇತ್ತು. ಕರ ಅಂದ್ರೆ ಗೊತ್ತಿರಲಿ, ಆಕಳ ಕರ ಆಕಳುಗಳು ಏಯ್ತಾ ಇದ್ದು ದಿನ ಮೀಸಲು ಹಿಡಿದು ಸೋಮರಾಯ ಸೊನ್ನಾರಿಗೆ ಹೋಗಿ ಗುರುವಿಗೆ ಮೀಸಲು ಮುಟ್ಟಿಸಿ ಬರ್ತಿದ್ದ. ಗುರುಗಳು ಒಂದು ದಿನ ತುಕಾಪುರಾಯನ ಕನಸಿನಲ್ಲಿ ಬಂದು ಬಹಳ ಸುಂದರವಾಗಿರುವಂತ ಮುಂದಿನ ಭವಿಷ್ಯವನ್ನ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ತುಕಾಪುರಾಯ, ನೀನು ತ್ರಿಕಾಲ ಜ್ಞಾನಿ, ನಿನ್ನ ಬ್ರಾಹ್ಮಣಿ ಮುಹೂರ್ತದಲ್ಲಿ ನಿನ್ನ ಕನಸಿನಾಗ ಬಂದು ನಾ ಹೇಳ್ತಾ ಇದ್ದೀನಿ, ಇದು ಸತ್ಯವಾದ ಮಾತದ, ಚೆನ್ನಾಗಿ ತಿಳ್ಕೋ. ನೀವು ಸುರ್ಪಾಲನಾಥನ ಗುಡ್ಡದಿಂದ ಸೊನ್ನಾರಿಗೆ ತಂದ ನನಗ ಗಿನ್ನದ ಹಾಲನ್ನ ತುಪ್ಪನ್ನ ಅರ್ಪಣೆ ಮಾಡುದು ಇನ್ನು ಬ್ಯಾಡ. ನಾನು ಅಲ್ಲೇ ಅದನ್ನ ಮತ್ತ ಅಲ್ಲಿ ಒಂದು 3 ಕಣ್ಣಿನ ಹುತ್ತೈತಿ ಆ ಬೆಟ್ಟದ ತೆಳಗ. ಆ ಹುತ್ತಿನ್ಯಾಗ ನಾ ಅದನ್ನ ನನ್ನ ಧರ್ಮ ಪತ್ನಿ ಜೋಗೇಶ್ವರಿನೂ ಅದಾಳ, ನನ್ನ ಮಗ ಅಗ್ನಿ ಬಾಳು ಅದಾನ. ಏನ್ರಿ, ನೀವು ಸೊನ್ನಾರಿಗೆ ಬಂದ ಹಾಲ ಗಿನ್ನ ತುಪ್ಪ ತರುದು ಬಿಟ್ಟು ನಾ ಅಲ್ಲೇದನು ಆ ಹುತ್ತಿಗೆನ ನೀವು ಹಾಲು ಎರಿರಿ ಅಂತ ಕನಸಿನಾಗ ಹೇಳಿ ಹೋಗ್ತಾರ. ಹೇಳಿದ ಕೂಡಲೇ ಬಹಳ ಆನಂದ ಆಗ್ತದ. ಆ ಕನಸಿನ ಗುಟ್ಟನ್ನ ಸೋಮರಾಯನ ಮುಂದೆ ಹೇಳಿದಾಗ ಕನವಾಯಿ ತಿಳ್ಕೊಂಡು ಬಹಳಷ್ಟು ದಿನ ಮೀಸಲು ಹಿಡಿದು ಆ ತಾಯಿಗೂ ಬಹಳಷ್ಟು ತ್ರಾಸಾಗಿತ್ತು. ಅಲ್ಲೇ ಇರೋದರಿಂದ ಮೀಸಲುವನ್ನ ಒಯ್ದಕ್ಕೇನೆ ಆ ಹುತ್ತಿಗೆ ಎರಿತಿದ್ರು. ಗುರು ಹೇಳಿದಂತೆ ಮೀಸಲವನ್ನ ಮುರಿದು ಜಕ್ಕಪ್ಪ ಮಹಾಪುರಿಗೆ ಉಣಬಡಿಸಿದ್ರು, ತಾವು ಊಟ ಮಾಡಿದ್ರು. ಆನಂದ ಸಾಗರದಲ್ಲಿ 9 ತಿಂಗಳು ಕಳೆದ್ರಿ. 9 ತಿಂಗಳಾದ ಮ್ಯಾಲ ಹೇಳಿ 9 ತಿಂಗಳು ಕಳೆದ ಮ್ಯಾಲ ಮತ್ತಲ್ಲಿ ಬರಗಾಲ ಅವಶ್ಯ ದನ ಕರಗಳನ್ನು ಹೊಡ್ಕೊಂಡು ಎಲ್ಲಿಗೆ ಬರ್ತಾರು ಅಂತಂದ್ರೆ, ಬರೋಕ್ಕಿಂತ ಮುಂಚೆ ಅವ್ರ ಬೆಟ್ಟ ಏನು ಇಳಿದ್ರಲ್ಲ ಸುರ್ಪಾಲನಾಥನ ಬೆಟ್ಟ ಏನು ಇಳಿದ್ರು, ಕೆಳಗಡೆ ಬಂದ್ರು. ಆ ಹುತ್ತಿಗೆ ನಮಸ್ಕಾರ ಮಾಡಿ ಮುಂದೆ ಹೋಗ್ತಿದ್ರು, ಹಿಂದೆ ಹೊಳೆ ನೋಡಿದ್ರು. ಅಷ್ಟನ್ನೋದ್ರಾಗನ ಆ ಹುತ್ತ ಚೌಮೂಲಿ ಕಟ್ಟೆ ಆಗಿತ್ರಿ. ಅದು ಏನು ಚೌಮೂಲಿ ಕಟ್ಟೆ ಆಗಿತ್ತು. ಅದಕ್ಕೆ ನಮಸ್ಕಾರ ಮಾಡಿ ಕಿಲ್ಲಾರ ಹೊಡ್ಕೊಂಡು ಉಪಾಧ್ಯಾಯರ ಹಟ್ಟಿಗೆ ಬರ್ತಾರೆ. ಉಪಾಧ್ಯಾಯರ ಹಟ್ಟಿ ಅಂತಂದ್ರೆ ಅದೊಂದು ಬಹಳ ದೊಡ್ಡ, ಅಂದ್ರೆ ಭೀಮಾ ನದಿ, ಗೋರಿ ನದಿ ಇವೆರಡು ಸಂಗಮಗಳಲ್ಲಿ ಹರಿಯೋದ್ರಿಂದ ಮತ್ತು ಮೇವು ನೀರು ಚೆನ್ನಾಗಿರೋದ್ರಿಂದ ಉಪಾಧ್ಯಾಯರ ಹಟ್ಟಿಯ ಮೇಲ್ಭಾಗದಲ್ಲಿ ತಮಗೊಂದು ಆಶ್ರಮ ನಿರ್ಮಿಸಿಕೊಂಡು ಅಲ್ಲಿ ವಾಸವಾಗಿರ್ತಾರೆ. ಅದು ತುಕಾಪುರಾಯ ಹೇಳ್ತಾನ, ಸೋಮರಾಯ ನಮ್ಮ ಕಿಲ್ಲಾರಿಗಳ ಪಡ್ಕೊಂಡು ಊರೂರು ಅಲಿಯುವುದು ಬ್ಯಾಡಿ, ಯಾಕಂದ್ರೆ ಇಲ್ಲೇ ಚೆನ್ನಾಗಿ ಐತಿ, ನಾವು ಇಲ್ಲೇ ಇರೋಣ ಅಂತ ಹೇಳಿ ಅವರು ಅಲ್ಲೇ ತಮ್ಮ ಜೀವನ ಸಾಗಿಸ್ತಾ ಹೋಗ್ತಿರ್ತಾರೋ. ಆರ್ಯಾಣದಾಗ ಕಿಲ್ಲಾರ ಅಲ್ಲಿ ಮೆಸ್ಕೋತ ಹೋಗ್ತಾರೆ. ಎಲ್ಲ ಊರುಗಳಿಗೆ ಮೆಸ್ಕೋತ ಹೋದಾಗ ಕಳ್ಳರ ಹಟ್ಟಿಯಲ್ಲಿ ಇರ್ತಕ್ಕಂಥ ಬ್ಯಾಡ್ರು ಈ ಕಿಲ್ಲಾರ್ ನೋಡ್ತಾರ, ಇವ್ರದ್ದು ನೋಡ್ತಾರ. ಅದ್ರಾಗ ಒಬ್ಬ ಬ್ಯಾಡ ಇರ್ತಾನ. ಅವ ಸಾಧು ಏಷದಿಂದ ಬರ್ತಾನ.
ಹೇಳಿ ಅವೇನು ಸಾಧು ಅಲ್ಲ. ಸಾಧು ಏಷದಿಂದ ಬಂದು ದಿನಾಲು ಭಿಕ್ಷಾ ಪಡೆದುಕೊಂಡು ಹೋಗ್ತಿದ್ರು. ಒಂದು ದಿನ ಅಲ್ಲಿ ದನಗಳು ಮೇಯ್ತಾ ಇದ್ದು ಅಲ್ಲಿ ಬಂದು ಕೇಳಿ ಸೋಮರಾಯನ ಕೇಳ್ತಾನೆ, ಯಪ್ಪ ನೀವು ನಿಮ್ಮ ಊರು ಯಾವ ಊರು, ಮತ್ತು ನೀವು ಎಲ್ಲಿಂದ ಬಂದೀರಿ, ಯಾಕೆ ಬಂದೀರಿ, ಮತ್ತು ನಿಮ್ಮ ಹೆಸರು ಏನು, ಇದನ್ನೆಲ್ಲ ಕೇಳಾಕತ್ತಾರೆ. ಸಾಧುರಿಗೆಲ್ಲ ಇದು ಬೇಕು. ನಿನ್ನ ಊರು ಯಾವುದು, ನಿನ್ನ ಕುಲ ಯಾವುದು, ನಿನ್ನ ಜಾತಿ ಯಾವುದು, ನಿನ್ನ ಧರ್ಮ ಯಾವುದು, ನಿನ್ನ ಮದುವೆ ಆಗೈತೋ ಇಲ್ಲೋ, ನಿನಗೆ ಎಷ್ಟು ಮಂದಿ ಮಕ್ಕಳು, ಇದನ್ನು ತಗೊಂಡು ನೀ ಏನ್ ಮಾಡವ, ಭಿಕ್ಷಾ ತಗೊಂಡಿದೆಯಲ್ಲ, ಹೋಗ್ತಾ ಇರೋಲ್ಲ ಸೋಮರಯ್ಯ. ಯಪ್ಪ ನೀವು ಬಹಳ ದೊಡ್ಡ ರಾಜರಿದ್ದಂಗಿದ್ದೀರಿ, ಗೌಡರಿದ್ದಂಗಿದ್ದೀರಿ, ರಾಜ್ಯ ಖಳಿ ಐತಿ ನಿಮ್ಮ ಮುಖದ ಮ್ಯಾಲ, ಅದಕ್ಕೂ ಕೇಳಿದಿ ಅಂತೀವಿ. ಮೊದಲ ಕಳ್ಳರಿವ ಗುಟ್ಟು ತಿಳ್ಕೊಳಕ್ಕಾಗಿ ಕೇಳಿದ ಸೋಮರಯ್ಯನಿಗೆ ಅದರ ಅರ್ಥ ಆಗಲಿಲ್ಲ. ನಾನೊಂದು ಚಮತ್ಕಾರ ಮಾಡ್ತೀನಿ, ನಿಮ್ಮ ಹತ್ರ ಒಂದು ಚಮತ್ಕಾರ ಐತಿ ಅಂತಂದಾಗ ನೀ ಏನ್ ಮಾಡ್ತೀಪ ಅನ್ನೋ ಸೋಮರಯ್ಯ. ನೋಡ್ರಿ, ನಿಮ್ಮ 700 ಬಾಲ ಜನಿಗೆಗಳದಾವ, ಅದ್ರಾಗ 700 ಬೆಳ್ಳಕ್ಕಿ ಕೂತಾವು, ನನ್ನ ಹತ್ರ ಒಂದು ಕವನಿ ಐತ್ರಿ, ಒಂದು ಕಲ್ಲು ಹಾಕಿ ಒಗಿತೀನಿ ನಾನು ಚಮತ್ಕಾರ ನೋಡ್ರಿ ಎಲ್ಲ ನೋಡೋಣಪ್ಪ. ಮತ್ ಸಾಧು ಸಂತರು ಯಂತ್ರ ಮಂತ್ರ ಕುತಂತ್ರ ಎಲ್ಲ ಮಂತ್ರಗಳು ಕಲ್ತಿರ್ತಾರ, ಮತ್ ನೀನು ಕಲ್ತಿರ್ಬೇಕಂತ ಸೋಮರಯ್ಯ ಒಂದು ಕವನಿ ಒಳಗೆ ಒಂದು ಕಲ್ಲು ಹಾಕಿ ಅವ್ ಒಗದ್ರಿ. ಅವ್ ಒಳಗೆ ಏನ್ ಕೂತಿದ್ದು ನೋಡ್ರಿ 700 ಬೆಳ್ಳಕ್ಕಿ, ಅವು ಹೊರಗೆ ಬಂದು ಸಾಲ ಹಾಕೊಂತೀವಿ. ಅವಾಗ ಸೋಮರಯ್ಯ ಅವುಗಳಿಗೆ ಒಂದ ಬಾಣದಿಂದ ಹೊಡೆದ, ಎಲ್ಲ ಚೆಂದ ಮುಗಿತು, ಅವು ಸುನಿಗಿದು. ಅವಾಗ ಅಮ್ಮಂದ ಇವು ಒಂದ ಬಾಣದಿಂದ ಬೆಳ್ಳಕ್ಕಿ ಹೊಡೆದಾನ, ಎಲ್ಲ ಚೆಂದ ಮುರಿದಾವು, ನಾವು 700 ಬ್ಯಾಡದೇವು, ಇವ್ ಒಂದ ಬಾಣ ಹೊಡೆದಂದ್ರೆ ನಮ್ಮ ಕತಿ ಅದೋ ಗತಿ ಅಂದವ. ತಿಳ್ಕೊಂಡ್ರಿ ಗೊತ್ತ ಇವ್ರ ಹತ್ರ ಎಷ್ಟು ಶಕ್ತಿ ಅದ ಅಂತ ಏನ್ರಿ ತಿಳ್ಕೊಂಡ. ಸೋಮರಾಯ ಏನ್ ಮಾಡಿದ ಅಂದ್ರೆ ಮತ್ತ ತಮ್ಮ ಗುರುವಿನಿಂದ ಪಡೆದಿರ್ತಕ್ಕಂಥ ಜೋಳಿಗೆ ಒಳಗಿತ್ತು ನೋಡ್ರಿ, ಯಾಕಂದ್ರೆ ದೀಕ್ಷಾ ಪಡೆದಿದ್ರು. ಆ ಗುರುವಿನ ಜೋಳಿಗೆ ಒಳಗ ಅದು ಭಸ್ಮ ಇತ್ತು. ಆ ಭಸ್ಮವನ್ನ ಅದ್ರ ಮ್ಯಾಲ ಅಭಿಮಂತ್ರಿಸಿ ಹೊಡೆದ. ಆ ಬೆಳ್ಳಕ್ಕಿ ರುಂಡಿ ಎಲ್ಲ ಕುಡ್ಕೊಂಡು ಅವ ಚಲಪಿಲಿಯಾಗಿ ಹಾಡ್ಕೋತ ಹೋಗಿಬಿಟ್ಟರು. ಇದನ್ನ ಏನ್ ನೋಡ್ರಿ ಬ್ಯಾಡ, ಇವು ಬಾಳ ಕೆಟ್ಟದಾನು. ಸಾಧು ಪ್ರಾಣಿ ಇದ್ರ ಅವ್ರ ಅನ್ನದಾನ ತುಕಾಪ್ರಾಯ, ಅವ್ ಬಾಳ ಸಂಭಾಯಿತ, ಮತ್ತ ಅವ್ನ ಸಿಟ್ಟಿಗೆ ಬರಂಗಿಲ್ಲ. ಅವು ಯಾವತ್ತು ಒಂದು ದಿನ ಈ ಜನಿಗೆಗಳು ಹೊಡ್ಕೊಂಡು ಬರ್ತಾನ ನೋಡ, ಅವತ್ತು ನಮ್ಗೆ ಕೆಲಸ ಆಗ್ತದೆ. ಇವು ಬಂದಾಗ ನಮ್ದು ಕೆಲಸ ಏನಾಗೋದಿಲ್ಲ, ಇವನ ಕೈಯಾಗ ಸಿಕ್ಕು ನಾವು ಪ್ರಾಣ ಕಳ್ಕೋಬೇಕಾಗ್ತದೆ ಅಂತ ಅವ ಬ್ಯಾಡ ವೇಷಧಾರಿಯ ಒಬ್ಬ ಸ್ವಾಮಿಯಾಗಿ ಅವನು ಭಿಕ್ಷಾ ಪಡ್ಕೊಂಡು ಹೋಗ್ತಾನ. ಹೋಗಿ ಅವ್ರು ಬಳಗಕ್ಕ ನೋಡ್ರಿ, ಅದ್ರಲ್ಲಿ ಒಬ್ಬ ಅನ್ನದಾನ, ಅವ ಎಂದ ಕಿಲ್ಲಾರ ತರ್ತಾನು ಅಂದ ನಮ್ ಕೆಲಸ ಆಗ್ತತಿ, ನಾ ದಿನ ಹೋಗ್ತೀನಿ ಸುದ್ದಿ ತಿಳ್ಕೊಂಡ್ ಬರ್ತೀನಿ ಅಂತ ದಿನಂಪ್ರತಿ ನಡೀತದೆ. ಒಂದಿನ ಏನಾಯ್ತು ಅಂತಂದ್ರೆ ತುಕಾಪ್ರಾಯ ಅಣ್ಣ ತಮ್ಮನಿಗೆ ಹೇಳ್ತಾರ, ತಮ್ಮ ನಾವು ಹಿಪ್ಪಿ ಸಾರಂಗ ಗುಡ್ಡ ಬೆಟ್ಟ ಏನ್ರಿ, ಹಿಪ್ಪಿ ಸಾರಂಗ ಗುಡ್ಡ ಬೆಟ್ಟ ಕರ್ಸುಂಡಿ ಬಿಟ್ಟು ಬಂದಿದ್ದೀವಿ. ಅಂದ್ರೆ ಕರ ಹಾಕಿದ ಕಾಯಿ ಕರ್ಸುಂಡಿ ಅಂತ ಹೆಸರು ಬಂದದ್ದು. ಸುರ್ಪಾಲ್ನಾಥನ ಗುಡ್ಡ ಅಲ್ಲ, ಅದು ಮುಂದೆ ಬರ್ತದೆ ಸುರ್ಪಾಲ್ನಾಥನ ಗುಡ್ಡ ಏನ್ರಿ. ಅಲ್ಲಿ ನಾವು ಕರ್ಸುಂಡಿದಿಂದ ಏನು ಬಂದಿದೀವಲ್ಲ, ಬಂದಾನ ಹಿಡ್ಕೊಂಡು ನೀ ಏನ್ ಮಾಡಿದಿ ಅಂದ್ರೆ ಅಲ್ಲಿ ಎರ್ಕೊಂಡಿದಿ ನಿನ್ನ ಮಂಡಿ ಭಾಷೆವ ಮನೆಯಾಗ ಇದ್ದುಕೊಂಡು ನೀನು ಎರೆದುಕೊಂಡು ನೀರು ಹಾಕೊಂಡು ತಂಡ ಒಂದಿಷ್ಟು ಮನೆಯಾಗ ವಿಶ್ರಾಂತಿ ತಗೋ, ನಾವು ಒಬ್ಬನೇ ಇವತ್ತಿಕ್ಕಿಲ್ಲ ನಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರಿ ತಮ್ಮ. ಅಣ್ಣನ ಮಾತವೇ ವೇದ ವಾಕ್ಯ ರೀ. ಸೋಮರಾಯ ಮನ್ಯಾಗ ಉಳ್ಕೊಂಡ, ಅವತ್ತು ಎರ್ಕೊಂಡ ಚೆನ್ನಾಗಿ ವಿಶ್ರಾಂತಿ ತಗೊಂಡ, ಇವೊಬ್ಬನ ಕಿಲ್ಲ ಹೊಡ್ಕೊಂಡು ಬಂದ. ಮಧ್ಯಾಹ್ನ ಟೈಮದಲ್ಲಿ ನಾ ಸಂಗಮನಾಥನ ಊರಿಗೆ, ಆ ಬೋರಿ ನದಿಗೆ ಸಂಗಮನಾಥನ ಊರಿಗೆ ನೀರಿಗೆ ಬಿಟ್ಟು ದನ ಕರುಗಳೆಲ್ಲ ನೀರು ಕುಡಿದು ಕೇಳಿ ಆ ಗರಾಣಿ ಒಂದು ಮರ ಐತೆ, ಆಲದ ಮರದ ನೆರಳಿಗೆ ಅವೆಲ್ಲ ನಿಂತ್ಕೊಂಡ್ರು. ತುಕಾಪರಾಯನು ಕನ್ನವು ಕಟ್ಟಿದ್ದ ಆ ಒಂದು ಪ್ರಸಾದದ ಬುತ್ತಿ ಅದನ್ನು ಬಿಸ್ತಾನ, ಒಳಗೆ ನದಿ ಒಳಗೆ ಅದನ್ನು ಹಾಕ್ತಾನೋ. ಯಾವ ಜಲತರ ಪ್ರಾಣಿಗಳು ಮೇನುಗಳು ಅದನ್ನ ತಿನ್ಲಿಲ್ಲ. ಯಾಕೆ ತಿನ್ಲಿಲ್ಲ, ದಿನ ತಿಂತಿದ್ದು ಅಂತ ಹೇಳಿ ತುಕಾಪರಾಯ ಒಂದು ತುತ್ತು ಮುರಿದು ಬಾಯಾಗ ಹಾಕಿದ, ಅದು ವಿಷ ಆಯ್ತು.
ಇಸ ಹತ್ತಿದ ಕೂಡಲೇ ಇವತ್ತು ಯಾಕೋ ನನ್ನ ಅನ್ನದ ಋಣನ ಮುಗದಾಗ ಕಾಣ್ತತಿ, ಈ ಬುತ್ತಿ ಯಾವ ಪ್ರಾಣಿಗೆ ಹಾಕುದು ಬೇಡ, ನಾನು ತಿನ್ನುವುದು ಬೇಡ ಅಂತ ಭೂಮಿಯಲ್ಲಿ ತೆಗ್ಗ ತೆಗೆದು ಅದನ್ನ ಆಳವಾಗಿ ಉಗಿದು ಬಿಡ್ತಾರ. ಉಗಿದು ಬಿಟ್ಟು ವಿಶ್ರಾಂತಿ ತಗೋಬೇಕಂತ ಹೇಳಿ ಒಂದಿಷ್ಟ ಕಾಲ ನಿದ್ದೆ ಬರ್ತತಿ. ಅವನಲ್ಲೇ ಬುತ್ತಿಗೆ ತೆಲಿ ಇಟ್ಟು ಮನ್ಕೋತಾನು. ದಿನ ಬ್ಯಾಡ ಏನು ಬರ್ತಿದ್ದಾರಲ್ಲ ವೇಷಧಾರಿ ಸ್ವಾಮಿ ಭಿಕ್ಷಾ ಬಿಡಾಕ, ಓಂ ಭಗವತಿ ಭಿಕ್ಷಾಂತಿ ಎಂದು ಭಿಕ್ಷಾ ತಗೊಂಡ ಸೋಮರಾಯ ಅವತ್ತಿನ ದಿವಸ ಮನೆಯಾಗಿದ್ರು. ಅದನ್ನೇನು ನೋಡ್ರಿ ಓಡ್ಕೋತ ಕಾಳಿ ಕೌಟಿಗೆ ಬಂದ. ಎಲ್ಲ ತನ್ನ ಕುಲ ಬಾಂಧವರನ್ನ ಕೂಡಿಸಿ ಇವತ್ತು ನಮ್ಮ ಕೆಲಸ ಆಗ್ತದೆ, ಒಂದೊಂದು ಹಗ್ಗ ತಗೊಳ್ಳನು, ಒಂದೊಂದು ಕೋಲು ಅಂದ್ರೆ ಒಂದೊಂದು ಲಾಠಿ ತಗೊಂಡು ಕೇಳಿ ಹೋಗೋಣ ಅಂತ ಹೇಳಿ ಹಗ್ಗ ಬಡಿಗೆ ಹಿಡ್ಕೊಂಡು ಬಂದ್ರಿ. ಬಂದ ಕೇಳಿ ಸಂಗಮನಾಥನ ಮುರಿಯಲ್ಲಿ ಎಲ್ಲಕ್ಕೂ ಒಂದೊಂದು ಹಗ್ಗ ಹಚ್ಚಿ ಅವುಗಳಿಗೆ ಹಿಂಸೆ ಕೊಡ್ತಾ ಇದ್ರು. ತುಕಾಪ್ರಾಯನಿಗೆ ಕಾಳ ನಿಧಿ ಹತ್ತಿತ್ತು. ಆ ಟೈಮದಲ್ಲಿ ಮಾಯದಂತ ಮಳಿ ಬಂತನ್ನ, ಮಳಿ ಬರ್ತದೆ. ಮಳಿ ಬಂದಾಗ ತುಕಾಪ್ರಾಯ ಹೇಳ್ತಾನು, ಎದ್ದು ಕೂಡಲೇ ತನ್ನ ಗುರುವಿನ ಹಸುಗಳನ್ನು ನೋಡ್ತಾನ, ಆಕಳುಗಳನ್ನು ನೋಡ್ತಾನ. ಆಕಳುಗಳನ್ನು ನೋಡಿ ಬ್ಯಾಡ್ರೆ ಏನು ಹಿಂಸೆ ಕೊಡ್ತಿದ್ರು ನೋಡು ಕಾಂತಾಕು ಅಂತ ಹೇಳಿ ತನ್ನಲ್ಲಿ ಇರ್ತಕ್ಕಂಥ ಬಾಣಗಳನ್ನ ಪ್ರಯೋಗ ಮಾಡ್ಬೇಕಂದ್ರ ಆ ಕಳ್ಳರು ಆ ತೊಡಗರು ಏನ್ ಮಾಡಿದ್ರು ಅಂತಂದ್ರೆ ಬ್ಯಾಡು ಆ ಆಕಳುಗಳು ಮುಂದಿಟ್ಟು ಅದ್ರ ಪಕ್ಕದಲ್ಲಿ ಅಡಿಗೆ ಕೂತೀವಿ. ಹೇಳಿ ಬಾಣ ಹೊಡೆದ್ರೆ ಆಕಳಿಗೆ ಕುಂದಿರ್ಬೇಕಾದ, ನಾವು ಸತ್ತಿರಬಾರ್ದು, ಆಕಳು ಸಾಯ್ಬೇಕು. ಈ ಚಾಣಾಕ್ಷಿತನದಿಂದ ಅವರು ಬುದ್ಧಿ ಉಪಯೋಗಿಸಿದ್ರು. ತುಕಾಪರಾಯ ಗಾಬರಿಯಾಗಿ ಎಲ್ಲಾ ಬಾಣಗಳ ಹೊಡೆದ ಅವೆಲ್ಲ ಹುಸಿ ಹೋದವು. ಯಾಕೆ ಹುಸಿ ಹೋದವು ಅಂದ್ರೆ ಅವ ನೇರವಾಗಿ ಹೊಡೆದ್ರೆ ಆಕಳಿಗೆ ಹೊಡಿತಿದ್ದು, ಆಕಳು ಸತ್ತು ಹೋಗ್ತಿದ್ದು. ಅಕ್ಕಪಕ್ಕದಲ್ಲಿ ಹೊಡೆದು ಅವ್ರನ್ನ ಹೆದರ್ಸ್ಬೇಕು, ಅವ್ರು ಓಡಿ ಹೋಗ್ತಾರೋ ಬಿಟ್ಟು ಓಡ್ತಾರಂತ ಮಾಡಿದ. ಆ ಕಳ್ಳನ ಮಕ್ಕಳು ಬಿಟ್ಟು ಓಡ್ಲಿಲ್ಲ. ಅವ್ರ ಹಂಗ ಅಲ್ಲೇ ಅಡಿಗೆ ಆಕಳ ಹತ್ರ ನಿಂತ್ಕೊಂಡ್ರು. ಎಲ್ಲಾ ಬಾಣ ಹುಸಿ ಹೋದು, ಒಂದೇ ಒಂದು ಬಾಣ ಉಳಿತು ಕೊನೆಯದಾಗಿ. ಹೇ ಗುರುನಾಥ, ಹೇ ಗುರುನಾಥ, ಇವತ್ತಿನ ದಿವಸ ನನ್ನ ಅನ್ನದ ಗುಣ ಮುಗೀತು. ನೀನು ನನ್ನ ಮ್ಯಾಲ ಮುಗಿಸಿಕೊಂಡಂತೆ ಕಾಣ್ತಿ, ನಾನು ನಿನ್ನ ನೆನಸಲಿಲ್ಲ. ಏನ್ ಮಾಡ್ತೀಯೋ ಗೊತ್ತಿಲ್ಲ. ಇವತ್ತಿನ ದಿವಸ ನನ್ನ ಪ್ರಾಣವನ್ನ ಪಣಕ್ಕಿಡ್ತೀನಿ. ಈ ಕೆಟ್ಟ ದುಷ್ಟರು ನನ್ನ ಮುಟ್ಟಿ ಹೊಡೆದರೆ ನನಗೆ ಆಘಾತ ಆಗ್ತದೆ. ನನಗೆ ಸತ್ಯ ಪುರುಷ ಸಾಧು ಪುರುಷ ನಿನ್ನ ಸೇವೆ ಮಾಡಿಕೊಂಡು ಬಂದಿದ್ದೀನಿ. ಈ ದೇಹಕ್ಕೆ ಏನಾದರೂ ಈ ಕೆಟ್ಟ ದುಷ್ಟರು ಮುಟ್ಟಿ ಹೊಡೆದರ ಅನಾಹುತ ಆಗ್ತದೆ. ನಾನು ಇಚ್ಛಾಮರಣಿ, ನನ್ನ ಬಾಣ ತಗೊಂಡು ನಾನು ಹೊಡ್ಕೋತೀನಿ. ನನ್ನ ಪ್ರಾಣವನ್ನ ನಿನ್ನ ಒಳಗೆ ಎಸೆದುಕೊಳ್ಬೇಕು. ನನ್ನನ್ನೇ ಇರುವಂತ ಆತ್ಮನು ಕೂಡ ನಿನ್ನ ಒಳಗೆ ಬರಬೇಕು ಅಂತ ಅಕ್ಷರವಾಗಿ ಬೇಡ್ಕೊತಾನೆ. ಅವಾಗ ತನ್ನ ಬಾಣ ತಗೊಂಡು ತಾನ ಹೊಡ್ಕೊಂಡ. ಆ ಹುತ್ತಿನ ಮ್ಯಾಲ ಬಿದ್ರಿ. ಧಾರಾಕಾರವಾಗಿ ರಕ್ತ ಹರಿಯಾತ್ರಿ. ಯಾಕಂದ್ರೆ ಅಂತಿಂತ ಬಾಣ ಅಲ್ಲ, ಬಹಳ ದೊಡ್ಡ ಬಾಣ ಹೊಡ್ಕೊಂಡ ಎದ್ಯಾಗ ಅಲ್ಲಿ ಹೊಡ್ಕೊಂಡು ಕೇಳಿ ಬೀಳ್ತಾನು. ಅದ್ರಾಗ ಅವರೆಲ್ಲ ಬ್ಯಾಡ್ರ ಅಲ್ಲೇ ಕಿಲ್ಲಾರ್ಗಳು ಇದ್ದೂರ್ಲೆ ಅದನ್ನ ಬಿಟ್ಟರೆ ಬಂದ್ರು. ಯಾಕಂದ್ರೆ ಇವ್ನು ಮುಷ್ಯ ಹೋಗ್ಬೇಕು, ಇವ್ನು ಹೊಡೆದ ಹೋಗ್ಬೇಕು, ಇವ್ನು ಪ್ರಾಣ ತೆಗೆದ ಹೋಗ್ಬೇಕಂತ ಬಂದ್ರಿ. ಪ್ರಾಣ ತೆಗೆದು ಹೋಗ್ಬೇಕಂತ ಬಂದವರು ಅವಾಗ ಹೇಳಿದ್ರು, ಒಬ್ಬ ದಿನ ಭಿಕ್ಷಾ ತಗೊಂಡು ಹೋಗ್ತಿದ್ರು. ನಾವು ಹೇಳಿದ ನೋಡ್ರಿ, ಅವರು ಸಾಧು ಪ್ರಾಣಿ ಇದಾರ, ತುಕಾಪರಾಯನ ಹೊಡಿದಿದ್ದಾರೆ. ಯಾಕಂದ್ರೆ ನಾವು ಹೊಡಿಬೇಕಾಗಿತ್ತು ಅಂತಂದ್ರೆ ನಾವು ಕಿಲಾರ್ ಒಯ್ತಾ ಇದ್ದೀವಲ್ಲ, ನಮ್ಮ ಹೊಡಿತಾರ ಅನ್ನೋದು ಗೊತ್ತಾಗಿ ಅವ್ನು ಓಡ್ಬೇಕಾಗಿತ್ತಲ್ಲ, ಎಲ್ಲೆಲ್ಲ ಅಡಿ ಕುಂಡಬೇಕಾಗಿತ್ತಲ್ಲ. ಅವ ಹಂಗ ಮಾಡಿಲ್ಲ. ಅವ ಸತ್ಪುರುಷದಾನ, ಹಾಲ ಮತ್ತ ಧರ್ಮದ ಒಡೆಯದಾನ, ಬಹಳ ದೊಡ್ಡ ವಿದ್ವಾಂಸದಾನ, ಏನ್ರಿ ದಾರ್ಶನಿಕನಾದಾನ. ಆದ್ದರಿಂದ ಅವನು ಹೊಡಿದ ಬೇಡ. ಯಾಕಂದ್ರೆ ಅವನು ಬಹಳ ಸಂಭಾಯಿತು ಸಾಧು ಪ್ರಾಣಿ ಇದಾನು. ನಮ್ ಕೆಲಸ ಅಂತೂ ಆಗೈತೆ. ನಮ್ಗೆ ಏನು ಬೇಕಾಗಿತ್ತಲ್ಲ, ನಮ್ಗೆ ಆಕಳು ಬೇಕಾಗಿತ್ತು ಸಿಕ್ಕಾವು, ಅವುಗಳನ್ನು ತಗೊಂಡು ನಾವು ಸುಮ್ಮನೆ ಹೋಗೋಣ ಅಂತ ಅವನ ಅಲ್ಲೇ ಬಿಟ್ಟು ಹೋಗ್ತಾರೆ. ಈ ಕಡೆ ಬಾಣ ಹೊಡ್ಕೊಂಡು ಇಲ್ಲಿ ಏನು ಬಿದ್ದಿದ್ದಲ್ಲ, ಆ ಬಾಣದ ಮ್ಯಾಲ ಬಂದು ಒಂದು ಕಾಯಿ ಕುಂತು ಒಂದು 3 ಮಾತು ಹೇಳ್ತದೆ. ಹೇಳಿ ಅದು ಆಕಾಶವಾಣಿ ಮಾಡಿ 3 ಮಾತು ಹೇಳ್ತದ. ಲಕ್ಷಿಟ್ಟು ಕೇಳಿ. ಹೇಳಿ ತುಕಾಪರಾಯ, ನೀ ಏನು ಬಾಣ ಹೊಡ್ಕೊಂಡು ಬಿದ್ದಿದಿಲ್ಲ, ಈ ಸಂಗಮನಾಥನ ಮುರಿ ಹತ್ರ ಬಾಣ ಹೊಡ್ಕೊಂಡು ಬಿದ್ದಿದೆಯಲ್ಲ, ಇಲ್ಲಿ ಮುಂದ ಒಂದು ದೇವಾಲಯ ಆಗ್ತದ. ನಿನ್ನ ದೇಹ, ಎರಡನೇದು ನಿನ್ನ ದೇಹ ವಿಸರ್ಜನೆ ಆಗ್ತದ. ಮತ್ತ 3ನೇದು ನೀವ ಇರುವ ಉಪಾಧ್ಯಾಯರ ಹಟ್ಟಿ ಉಮಳೆ ಠಾಣೆ ಆಗ್ತದ. ಮಾಲಿಂಗರಾಯನಿಂದ ಮುಂದಾದು ಉಮ್ರಜ್ ಆಗ್ತದ ಅಂತ ತಾಯಿ ಹೇಳ್ತೀವಿ. ಹೇಳಿ ಅದು ಮಾಯ ಆಯ್ತು. ಅವಾಗ ಬ್ಯಾಡ್ರ ಕಿಲ್ಲಾರ್ ಹೊಡ್ಕೊಂಡು ಹೊಟ್ಟಿದ್ರು ನೋಡಿ, ಹೊಟ್ಟಿದ್ರಲ್ಲ, ಅದ್ರೊಳಗೆ ಶಿವನ ಸಲಗದ ಗೂಳಿ ಒಂದಿತ್ತು. ಆ ಗೂಳಿ ಹಿಡಿಬೇಕು, ಕರಿ ಕಪ್ಪಲಿ ಹಿಡಿಬೇಕು
ಮಾಡ್ಬೇಕಂತ ಹೇಳಿ ಬಹಳ ಪ್ರಯತ್ನ ಮಾಡಿದ್ರಿ. ಯಾಕಂದ್ರೆ ಸೊನ್ನಾರಿ ಸಿದ್ಧ ಕಾಶಿ ಯಾತ್ರೆ ಮಾಡಿ ಬರುವಾಗ ಆ ಬಾಲ ಜನಿಗೆಗಳನ್ನು ತಂದಿದ್ರು. ಇದು ತುಕಪ್ಪ ಸೋಮರಾಯ ಕೊಟ್ಟಿದ್ರಿ ಅದು ಏನ್ರಿ. ಅದ್ರಾಗ ಕರಿ ಕಪ್ಪಲಿ ಆಕಳು ಒಂದಿತ್ತು, ಶಿವನ ಸಲುಗಳು ಗೂಳಿ ಒಂದಿತ್ತು. ಬ್ಯಾಡ್ರ ಕೈಗೆ ಎಷ್ಟೋ ಪ್ರಯತ್ನ ಮಾಡಿದ್ರೆ ಅದು ಸಿಗೋದಿಲ್ರಿ. ಅವು ಸಿಗಲಿಲ್ಲ. ಅದು ಗೂಳಿ ಏನು ಮಾಡಿತೇನೋ ಒಟ್ಟ ಕಸರ್ಕೊಂಡ ತುಕಾಪರಾಯಿ ಎಲ್ಲಿ ಬಾಣ್ ಹೊಡ್ಕೊಂಡು ಬಿದ್ದಿದ್ದು ನೋಡ್ರಿ. ಅಲ್ಲಿ ಓಡ್ಕೋತ ಗೂಳಿ ಬಂತು. ಗೂಳಿ ಬಂದು ಕಣ್ಣೀರ್ ಹಾಕ್ತದ. ತುಕಾಪರಾಯ ಬಾಣ್ ಹೊಡ್ಕೊಂಡು ಬಿದ್ದಾನ. ಆ ಗೂಳಿ ಕಣ್ಣೀರ್ ಹಾಕೋತ ಅಲ್ಲೇ ಇರ್ತದ. ತುಕಾಪರಾಯ ಗೂಳಿಗೆ ಹೇಳ್ತಾನ, ಇಲ್ಲಿ ಕಣ್ಣೀರ್ ಹಾಕಿ ಹಾಕ್ತದ, ಏನು ಪ್ರಯೋಜನ? ನನ್ನ ತಮ್ಮ ಮನೆಯಾಗದಾನ, ಅಲ್ಲಿ ಹೋಗಿ ಅವನ ಕರ್ಕೊಂಡು ಬಾ ಅಂತ ಗೂಳಿಗೆ ಹೇಳ್ತಾನ. ತುಕಾಪರಾಯನ ಮಾತು ಕೇಳಿ ಶಿವನ ಸಲಗದ ಗೂಳಿ ಭಾರತನ ತಲೆ ಮ್ಯಾಲ ಇದರ ಮ್ಯಾಲ ದುಃಖದ ಮ್ಯಾಲ ಇಟ್ಟುಕೊಂಡು ಓಡ್ತದ. ವಾಯು ವೇಗದಿಂದ ಕಣ್ಣೀರ್ ಹಾಕೋತ ಓಡ್ತದ. ಅಲ್ಲಿ ಬರ್ತದ ಉಪಾಧ್ಯಾಯರ ಹಟ್ಟಿ ಆಶ್ರಮಕ್ಕೆ ಬರ್ತದ. ಗೊಬ್ಬರ ದಿಬ್ಬಿನ ಹತ್ರ ನಿಂತು ಬಿಟ್ಟು ಕಾಲ ಕೆದರ್ತದ. ಮೀ ಎಲ್ಲ ಧೂಳು ಮಾಡ್ಕೊತದ. ಕಣ್ಣೀರು ಬಂದಾವು. ಆ ಸಲ ಕೇಳಿ ಕಣ್ಣಮ್ಮ ಹೊರಗೆ ಬಂದು ನೋಡ್ತಾಳ. ಗೂಳಿ ಕಣ್ಣಾಗ ಧಾರಾಕಾರವಾಗಿ ಕಣ್ಣೀರು ಸುರಿತಾ ಇದ್ದಾವೆ. ಆ ಗೂಳಿ ಕಣ್ಣೀರು ನೋಡಿಬಿಟ್ಟು ಕಣಬಾಯಿ ಕಣ್ಣಾಗ ಕಣ್ಣೀರು ಬಂದ್ರಿ. ನನ್ನ ಬಾವು ಇವತ್ತು ಒಬ್ಬನ ಹೋಗಿದ್ದ. ಅವನ ತಮ್ಮ ಅಂದ್ರೆ ನನ್ನ ಪತಿ ದೇವರು ಇವತ್ತು ಮನ್ಯಾಗ ಉಳಿದಿದ್ರು. ಏನೋ ಘಾತ ಆಗೈತಿ ಅಂತ ಅಳ್ಕೋತ ಪತಿ ಎಬ್ಬಿಸ್ಬೇಕಂತಿದ್ರು. ಕಣ್ಣವನ ಕಣ್ಣೀರ ಪತಿ ಮುಖದ ಮ್ಯಾಲ ಬೀಳ್ತಾವು. ಅವಾಗ ಸೋಮರಾಯ ಹೇಳ್ತಾನು, ಗೂಳಿ ಕಡೆ ನೋಡ್ತಾನ, ಕಣ್ಣಮ್ಮನ ಕಡೆ ನೋಡ್ತಾನ. ಇವೆರಡು ಅಳಕತ್ಯಾವ, ಕಣ್ಣಾಗ ನೀರು ಬಂದಾವ, ಘಾತ ಆತು ಅಂತ ಹೇಳಿ ಸೋಮರಾಯ ತನ್ನ ಜಡೆಯನ್ನು ಹಿಂಡಿ ನೋಡ್ತಾನೋ. 3 ಹನಿ ರಕ್ತ ಬೀಳ್ತದ ಕೆಳಗಡೆ. 3 ಹನಿ ರಕ್ತ ಬಿದ್ದಾಗ ಘಾತ ಆಯ್ತು, ನಮ್ಮಣ್ಣ ಹೋಗಿದ್ದ. ಅವಾಗ ಗೂಳಿ ಮುಖ ನೋಡಿ ಅಳ್ತಾನ ಸೋಮರಾಯ. ಕಣ್ಣಾಗ ನೀರು ತೆಗೆದು ಅಳ್ತಾನು. ಬಹಳ ದುಃಖ ಮಾಡಿ ಅಳ್ತಾನು. ಘಾತ ಆತು ಅಂತ ಗೂಳಿನ ಕೇಳ್ತಾನ, ಎಲ್ಲಿ ನಮ್ಮಣ್ಣ? ಅವಾಗ ಗೂಳಿ ಮುಂದೆ ಓಡ್ತದ. ಅವಾಗ ಸೋಮರಾಯ ಗೂಳಿ ಬೆನ್ನು ಹತ್ತಾನ. ಗೂಳಿ ಎಷ್ಟು ಓಡ್ತದನೋ ಅಷ್ಟು ಸೋಮರಾಯ ಓಡುಕ್ಕಿಂತ ಮುಂಚೆನ ಮಾವಿನ ಮರಬಿಲ್ಲ, 1000 ಸರಳಂಬಿ, ಹೊನ್ನ ಚಕ್ರದ ಬಾಣ ಏನ್ರಿ, ಉರಿ ಬಾಣ, ಹಲವಾರು ಬಾಣಗಳನ್ನ ಮತ್ತ 360 ಬಕಲಿಕೆಗಳನ್ನ ಹಿಂದ ಬಗಲಿಗೆ ಹಾಕೊಂಡ ಬೆನ್ನಿಗೆ ಹಾಕೊಂಡ ಸೋಮರಾಯ ದುಃಖದ ಕೈಯಾಗ ಹಿಡ್ಕೊಂಡು ಓಡುತ್ತಿರ್ತಾನ. ಗುಡಿ ಬೆನ್ನತ್ತಿ ಓಡುತ್ತಿರ್ತಾನ. ಅನ್ನ ತುಕಾಪರಾಯ ಬಾಣ್ ಹೊಡ್ಕೊಂಡು ಬಿದ್ದಿದ್ದ. ಧಾರಾಕಾರ ರಕ್ತ ಹರಿತಿತ್ತು. ಆ ರಕ್ತ ನೋಡಿ, ಅಣ್ಣನ ಸ್ಥಿತಿ ನೋಡಿ ಸೋಮರಾಯ ಅಣ್ಣನ ಪಾದ ಮ್ಯಾಲ ಬಿದ್ದು ಎಷ್ಟು ಹತ್ತಿದ್ದ ಅಂತಂದ್ರ ಅಣ್ಣನ ಪಾದೆಲ್ಲ ನೆನೆದು ಹೋಗಿತ್ತು. ಅಷ್ಟ ಕಣ್ಣೀರು ತೆಗೆದು ಹತ್ತಿದ್ದ. ಅಣ್ಣ ರಾಜಭೋಗದಾಗಿದ್ದವ, ನನ್ನ ಮನೆಯಲ್ಲಿ ಬಿಟ್ಟು ನೀವೊಬ್ಬನೇ ಬಂದಿ, ಘಾತ ಮಾಡ್ಕೊಂಡಿ, ಅನ್ಯಾಯವಾಗಿ ಬಾಣ ಹೊಡ್ಕೊಂಡು ನಿನ್ನ ಪ್ರಾಣ ಕಳ್ಕೊಳ್ಳೋ ಸ್ಥಿತಿಗೆ ಬಂದಿ, ನಮಗ ಬಹಳ ಅನ್ಯಾಯ ಆಯ್ತು ಅಂತ ದುಃಖ ಮಾಡಿ ಅಳ್ಕೋತ ಸೋಮರಾಯ ಅಳ್ತಿದ್ದ. ಸೋಮರಾಯ ಅಳು ಸಮಯ ಅಲ್ಲ. ದಿನ ಒಬ್ಬ ಏನ್ ಭಿಕ್ಷಕ್ಕೆ ಬರ್ತಿದ್ದಲ್ಲ, ಬ್ಯಾಡ, ಅವ್ನ ಮೋಸದಿಂದ ಅವ್ರನ್ನೆಲ್ಲ ಕಳ್ಳರನ್ನ ಕರ್ಕೊಂಡು ಬಂದ ನಮ್ಮ ಕಿಲಾರೆಲ್ಲ ತುಡುಗು ಮಾಡ್ಕೊಂಡು ಹೊಂಟಾರು. ಏನ್ ಮಾಡ್ತೀವೋ ಗೊತ್ತಿಲ್ಲ, ಅದನ್ನ ಮೊದಲು ಬಿಡಿಸಿಕೊಂಡು ಆಮೇಲೆ ನನ್ನ ಹತ್ರ ಬಾ ಅಂತ ಹೇಳಿ ತುಕಾಪರಾಯ ಹೇಳಿದಾಗ ಅಣ್ಣನ ಮಾತವೇ ವೇದವಾಕ್ಯ ಎಂದು ಅರ್ತಿರುವಂತಹ ಬಿಲ್ಲಾಳ ಸೋಮರಾಯ ಗೂಳಿಗನ್ನ ಹತ್ತಿ ಓಡ್ತಾನ. ಚಾಣಕರಾಯನ ಕೋಟಿಗೆ ಬರ್ತಾನ. ಚಾಣಕರಾಯನ ಕೋಟಿ ಮ್ಯಾಲ ನಿಂತ ದುಃಖದ ಕಳ್ಳನ ಸೋಮರಾಯ ಹೋಗ್ತಾನ. ಎಲ್ಲಿದ್ದು ಏನೋ ಗೊತ್ತಿಲ್ಲ. ಅವ್ರೇನು ಪೀಡಿಸಿ ಹಗ್ಗ ಹಚ್ಚಿಕೊಂಡ ಲಾಠಿ ಚಾರ್ಜ್ ಮಾಡ್ತಿದ್ರಲ್ಲ ಕಿಲಾರಕ್ಕೆ, ಅವ್ರ ಕೈಯಾಂದ ಚಪ್ಪಿಸಿಕೊಂಡ ದುಃಖದ ಕಳ್ಳನ ರಾಗವನ್ನ ಕೇಳಿ ಕಿಲ್ಲಾರ ಅವ ಬ್ಯಾಡರನ್ನ ಇರಿದು ಅವರ ಕಡೆಯಿಂದ ಚಪ್ಪಿಸಿಕೊಂಡು ಓಡಿ ಬರ್ತಾವ ಕಿಲ್ಲಾರೆಲ್ಲ. ಚಾಣಕರಾಯನ ಕೋಟಿ ಸುತ್ತಮುತ್ತ ಬಂದಾಗ ಸೋಮರಾಯ ಕೆಳಗಿರದ ಕಿಲ್ಲಾರ ಹೊಡ್ಕೊಂಡು ಅಣ್ಣನ ಹತ್ರ ಬರ್ತಾನು. ಆ ಅಣ್ಣ ಹೇಳ್ತಾನ, ಸೋಮರಾಯ ನನಗೆ ಬಹಳ ದುಃಖ ಐತಿ. ನನ್ನನ್ನ ಕೂಸಿನ ಉಪಾಧಿಯಲ್ಲಿ ನಿನ್ನ ಅಂಗೈಯ ತಕಡಿ ಮಾಡಿ ಮುಂಗೈಯ ದಂಡಿಗೆ ಮಾಡಿ ನನಗೆ ದುಃಖ ಆಗಲಾರ್ದಂಗ ನನ್ನನ್ನ ಎತ್ಕೊಂಡು ನಮ್ಮ ಆಶ್ರಮದ ಕಡೆ ನಡಿ ಅಂತ ಹೇಳ್ತಾನ. ಅವಾಗ
ತಮ್ಮ ಸೋಮರಾಯ ಅಣ್ಣ ಹೇಳಿದಂತೆ ಕಿಲ್ಲಾರನ್ನ ಮುಂದೆ ಹಾಕೊಂಡು ಅಣ್ಣನ ತಗೊಂಡು ಬರ್ತಾನೋ. ಆ ಆಶ್ರಮದ ಹೊರಗಡೆ ಬಂದು ದುಃಖ ಮಾಡುತ್ತಾ ಅಳ್ತಾ ಇರ್ತಾಳೋ. ಸೋಮರಾಯನ ಮಡದಿ ಕನಬಾಯಿ ಬಹಳ ದುಃಖ ಮಾಡಿ ಅಳ್ತಿರ್ತಾಳೋ. ನನ್ನ ಭಾವನಿಗೆ ಇಂಥ ಸ್ಥಿತಿ ಬಂತು, ಪತಿನ ನೋಡ್ತಾಳ, ಭಾವನ ನೋಡ್ತಾಳ, ಕಣ್ಣೀರು ಹಾಕಿ ಮರ್ಚಿ ಹೋಗಿತ್ತು, ನೆಲಕ್ಕೆ ಬೀಳ್ತಾಳ. ಅವಾಗ ಚಿಕ್ಕ ಮಕ್ಕಳಾದ ಮಾಲಿಂಗರಾಯ ಜಗರಾಯ ಬರ್ತಾರೋ. ಅವ್ರ ಅಪ್ಪನ ನೋಡ್ತಾರೋ. ಅವ್ರ ಅಪ್ಪನ ಸ್ಥಿತಿ ನೋಡಿ, ಆ ಕಣ್ಣಮ್ಮ ಸ್ಥಿತಿ ನೋಡಿ ಅವರು ಸಾತ್ವಿಕ ದುಃಖ ಮಾಡಿ ಅಳಾಕತ್ತಾರೋ. ಅದೊಂದು ಬಾರಾಮತಿ ಗೌಡರಿಗೆ ಕೆಟ್ಟ ಪರಿಣಾಮ ಬೀರಿರ್ತಕ್ಕಂಥ ಬರಗಾಲದಿಂದ ಬಂದದಕ್ಕಾಗಿ ತುಕ್ಕಾಪರಾಯ ಬಾನ್ ಹೊಡ್ಕೋಬೇಕಾಯ್ತು. ಅವಾಗ ತುಕ್ಕಾಪರಾಯನಿಗೆ ಸೋಮರಾಯ ಹೇಳ್ತಾನ. ಏನ್ ಹೇಳ್ತಾನು ಅಂತಂದ್ರೆ, ನೋಡಪ್ಪ, ನನಗೆ ನೆಲಮನಿ ತಯಾರು ಮಾಡು. ಕಣಬಾಯಿ, ನೀ ಪ್ರಸಾದವನ್ನ ಸಿದ್ಧ ಮಾಡು. ಇವತ್ತಿನ ದಿವಸ ಎಲ್ಲರೂ ಕೂಡಿ ಒಂದ ತಟ್ಟಿಯಲ್ಲಿ ಪ್ರಸಾದ ಮಾಡೋಣ. ಇದು ನಿಮ್ಮ ಕೊನೆಯ ದರ್ಶನ. ನನ್ನ ಅಂತ್ಯಕ್ರಿಯೆ ಮಾಡುವಂತೆ ಅಂತ ಹೇಳಿ ಅಷ್ಟು ದುಃಖ ಇದ್ರು ತಾನೇ ನುಂಗ್ಕೊಂಡ ಹೇಳಿದಾಗ ಸೋಮರಾಯ ಕೋರಿ ಶೆಟ್ಟಿ ಕಲ್ಲನ್ನ ಕರ್ಕೊಂಡ ಸಮಾಧಿಯನ್ನ ತಯಾರು ಮಾಡಿ ಬರ್ತಾನ. ಒಂದೇ ತಟ್ಟಿಯಲ್ಲಿ ಕಣಬಾಯಿ ಎಡಿಯನ್ನ ಹಾಕೊಂಡು ತುಕಾಪರಾಯನ ಹತ್ರ ತಂದಿಡ್ತಾಳ. ತುಕಾಪರಾಯ ತಮ್ಮ ಸೋಮರಾಯನಿಗೆ ಒಂದು ತುತ್ತ ತಿನ್ನಿಸ್ತಾನ, ಕಣಬಾಯಿಗೆ ಒಂದು ತುತ್ತ ತಿನ್ನಿಸ್ತಾನ. ಮತ್ತೆ ಎರಡು ಮಕ್ಕಳನ್ನ ಬಲಗಡೆ ಮತ್ತು ಎಡಗಡೆ ತೊಡಿ ಮ್ಯಾಲ ಜಗರಾಯ ಮಾಲಿಂಗರಾಯನ ಕುಣಿಸಿಕೊಂಡು ಅವ್ರಿಗೂ ಒಂದು ತುತ್ತ ಕೊಡ್ತಾನ. ಅನಂತರದಲ್ಲಿ ಕಣಬಾಯಿಯಿಂದ ತಾನೊಂದು ತುತ್ತ ಸ್ವೀಕಾರ ಮಾಡ್ತಾನ. ಏನ್ರಿ, ಇಷ್ಟೆಲ್ಲ ಆದ್ಮ್ಯಾಲ ಜಗರಾಯನ ಕರೆದು ಕೇಳ್ತಾನ, ತೊಡಿ ಮೇಲೆ ಕುಂಡ್ರಿಸ್ಕೊಂಡು, ಮಗನೇ, ಕಾಡಿದ ಬ್ಯಾಡ್ರು, ನಮ್ಮ ಗುರುವಿನ ಕಿಲ್ಲಾರು ಹೋದ ನಮ್ಮನ್ನ ಕಾಡಿದ ಬ್ಯಾಡ್ರು ಅಂದ್ರ ನನಗ ತಂದ ಸ್ಥಿತಿ ಅವ್ರ ಮುಂದೆ ಎಲ್ಲಿ ಕಳ್ತನ ಮಾಡಿರಬಾರ್ದು. ಅವ್ರ ಅಂಶ ನಿರ್ವಂಶ ಆಗ್ಬೇಕ. ಅವ್ರನ್ನ ಎಲ್ಲ ಹೊಡಿತಿ ಏನು ಅಂತ ಕೇಳಿದಾಗ, ಅಪ್ಪ, ನನ್ನ ತಮ್ಮ ತ್ರಿಕಾಲ ಜ್ಞಾನಿ ಇದಾನ, ಅವನಿಗೇನೆ ಈ ಮಾತು ಹೇಳ್ರಿ, ಸರಿ ಹೋಗ್ತೈತಿ ಅಂತ ಹೇಳಿ ಮಾಲಿಂಗರಾಯನಿಗೆ ಹೇಳಂದಾಗ ಮಾಲಿಂಗರಾಯನ ಕುಂಡಿಸ್ಕೊಂಡು ಹೇಳ್ತಾನ. ಜಾನನಾಗಿರ್ತಕ್ಕಂಥ ಮಾಲಿಂಗರಾಯ, ಅನೇಕ ಅವತಾರ ಮಾಡಿರ್ತಕ್ಕಂಥ ಮಾಲಿಂಗರಾಯ, ಚಿಕ್ಕ ಬಾಲಕನಾಗಿರ್ತಕ್ಕಂಥ ಮಾಲಿಂಗರಾಯನ ಕುಂಡಿಸ್ಕೊಂಡು ಕೇಳಿದಾಗ ಮಾಲಿಂಗರಾಯ ಹೇಳ್ತಾನ, ಕಾಡಿದ ಬ್ಯಾಡರನ್ನ ಕಟ್ಟಿ ತಂದು ನಿನ್ನ ಮುಂದ ಸಾಲದವನಿ ಹಿಡಿದು ಪಾತಾಳದಿಂದ ಪಾಯ ಸೋಸಿ ಬ್ಯಾಡ್ರ ಚೆಂಡ ಕಳೆದು ಬಡ್ಡ್ಯಾಗ ಒಟ್ಟಿ ಮ್ಯಾಲ ರುದ್ರಗಟ್ಟಿ ಕಟ್ಟಿಸಿ 11 ರುದ್ರನನ್ನ ತಂದ ಕಲಿಯೋಗದಾಗ ಮೂಕ ಭವಿಷ್ಯ ಒಂದ ಗೂಳಿಯಿಂದ ನಾನೇ ಹೇಳ್ತೀನಪ್ಪ, ಅದ್ಭುತವಾದ ವಚನ ನಿಮಗೆ ಕೊಡ್ತೀನಿ. ಈ ತಂದಾಗ ತಂದಿಗೆ ಬಹಳ ಸಂತೋಷ ಆಯ್ತು. ಆ ತಂದಿ ನನ್ನ ಎತ್ಕೊಂಡು ಸಮಾಧಿ ಅಂತ ಬರ್ತಾರು. ಆ ಸೋಮರಾಯನಿಗೆ ಹೇಳ್ತಾರೆ, ನಾನು ಸಮಾಧಿ ಮಾಡಿ ನೀವು ಹಿಂದಕ್ಕೆ ಹೊಳಿ ನೋಡಿ ಬೇಡ ಹಂಗ ಹೋಗಂತ ಹೇಳಿರ್ತಾರೋ. ಆ ದುಃಖದ ಸನ್ನಿವೇಶ ರೀ, ಬಹಳ ಅದು ಅಣ್ಣ ತಮ್ಮರ ದುಃಖದ ಸನ್ನಿವೇಶ ಅನುಭವಿಸಿದವ್ರಿಗೆ ಗೊತ್ತ. ನಮ್ಮ ಜೀವನದಾಗ ಯಾರೇ ಸತ್ತಿರಂಗಿಲ್ಲ ಗಾಡಿ ಕುಂಡಿಸಿ ನಾವು ಅಳಂಗಿಲ್ಲ ಅಂದ್ರೆ ಎಲ್ಲಿ ಹಾದ್ಯೋ ನನ್ನಪ್ಪ ಹಿಂಗ ಅಳ್ತಿರ್ತೀರಿಲ್ಲ ನೀವು. ಎಲ್ಲಿ ಹಾದೆ ನನ್ನವ್ವ ಎಲ್ಲ ಮಾಡಿದಿ, ಯಾವ ಗುಡ್ಡ ಸೇರಿದೋ ನನ್ನ ರಾಜ ಅಂದ್ರ ಗಾಡಿ ಸಾತ್ ಹೋಗಿದ್ದಂದ್ರೆ ಹೆಣ್ಮಕ್ಳು ಮಾಡ್ಕೊಂಡು ಅವ್ರು ಹಿಂಗ ಅಳ್ತಿರ್ತಾರೆ. ಅಳ್ತಾರಿಲ್ಲ, ಅವ್ರು ಅಳೋದ ಬ್ಯಾರೆ ಮತ್ತೆ ಗಂಡು ಮಕ್ಕಳು ಅಳೋದ ಬ್ಯಾರೆ. ಇಲ್ಲಿ ಬಾರಾಮತಿ ಗೌಡರ ಸನ್ನಿವೇಶ ಏನು ಅಂತಂದ್ರ ಬಹಳ ದುಃಖದ ಸನ್ನಿವೇಶ. ಇಂಥ ಸನ್ನಿವೇಶ, ದುಃಖ ಸನ್ನಿವೇಶ ಯಾರಿಗೆ ಬರಬಾರದು. ಇಂಥ ದೊಡ್ಡ ಸನ್ನಿವೇಶ. ಅವಾಗ ಸೋಮರಾಯನಿಗೆ ಗುಟ್ಟು ಹೇಳಿರ್ತಾನು. ಸಮಾಧಿ ಮಾಡಿ ಸೋಮರಾಯ ದುಃಖ ತಡಿಲಾರ್ದಕ್ಕೆ ಹೊಳಿ ನೋಡ್ತಾನು. ಬಾಗಿಲ ಹಿಕ್ಕಿತ್ತು, ಆ ಬಾಗಿಲ ತೆರೆದು ಅಲ್ಲಿ ಒಂದು ಲಿಂಗ ಆಗಿತ್ತು, ಎಕ್ಕಿಯ ಕಿರೀಟ ಅದರ ಮ್ಯಾಲಿತ್ತು. ಎಕ್ಕಿ ಕಿರೀಟ ಇತ್ತು. ಅವಾಗ ದುಃಖ ಮಾಡ್ಕೋತ ತಮ್ಮ ಮಕ್ಕಳನ್ನ ಕರ್ಕೊಂಡು ಏಳುತ್ತಾ ಬೀಳುತ್ತಾ ಆಶ್ರಮಕ್ಕೆ ಬರ್ತಾರೋ, ದುಃಖ ಮಾಡಿ ಹೇಳ್ತಿರ್ತಾರೋ. ತ್ರಿಕಾಲ ಜ್ಞಾನಿ ಭಕ್ತ ಕೈವಾರಿ ಸೊನಾರಿ ಸಿದ್ಧ ಸೊನಾರಿಯಲ್ಲಿ ಇರ್ತಾನ ಮಾಲಿಂಗರಾಯ. ಅಪ್ಪ, ಕಿಲ್ಲಾರ ಒಂದ್ ದಿವ್ಸ ಆಯ್ತಾ ಅನ್ನ ನೀರ ಇಲ್ಲ, ಹಿಂಗ ಕಟ್ಕೊಂಡ ಮನ್ಯಾಗ ಕಟ್ಕೊಂಡು ಅಳ್ಕೋತ ಕೂತ್ರ ದೊಡ್ಡ ಪಾಪ ಬರ್ತೈತಿ, ಅದನ್ನ ಮೇಯಿಸ್ಬೇಕು, ನೀರು ಕುಡಿಸ್ಬೇಕು, ಹಿಂಗ ದುಃಖ ಮಾಡ್ಕೋತ ಕುಂಡ್ರೋದು ಬ್ಯಾಡ ಅಂತ ಹೇಳಿದಾಗ್ರಿ. ಹೇಳ್ತಾನ. ಮಗನ ಮಾತು ಕೇಳಿ ಕಿಲ್ಲಾರವನ್ನ ಬಿಚ್ಚು ಪರಿಸ್ಥಿತಿಯಲ್ಲಿ ಇದ್ದಾಗ ಗುರು ಸೊನಾರ ಸಿದ್ಧಗೈರಿ ಆಗಮನ ಆಗ್ತದ. ಅಳ್ಬೇಡ್ರಿ, ದುಃಖ ಮಾಡ್ಬೇಡ್ರಿ. ಈ ದುಃಖ ಶಾಶ್ವತವಾಗಿರಂಗಿಲ್ಲ. ಈ ಮಣ್ಣಿನ ಕಾಯ ಮಣ್ಣಿಗೆ ಹೋಗ್ಬೇಕ. ಬಾರಾಮತಿಯಲ್ಲಿ ಅಮೃತಬಾಯಿ ಯಾವಾಗ ತುಕ್ಕಾಪರಾಯ ಬಾನು ಹೊಡ್ಕೊಂಡು ಅವಳು ಕೂಡ ಸುನಿಗಿದ್ದಾಳ. ನನ್ನ
ನಿಮ್ಮಲ್ಲೇ ನಾವು ಇರ್ತೀವಂತ ಅಚಲವಾಗಿ ಮಗಳು ಪ್ರಾಣ ಬಿಟ್ಟ ತ್ರಿಕಾಲಜ್ಞಾನಿ ಅಮೃತವಾಯಿ ತುಕ್ಕಪ್ಪರಾಯ ಅಮೃತವಾಯಿ ನನ್ನಲ್ಲಿ ಐಕ್ಯ ಆಗ್ಯಾರ, ನಿರ್ಭಯಲಾಗ್ಯಾರ, ನನ್ನೊಳಗದಾರ, ಆತ್ಮ ಸ್ವರೂಪದಿಂದದಾರ. ನೀವೇನ್ ಚಿಂತೆ ಮಾಡೋದು ಬೇಡ, ಇನ್ ಮ್ಯಾಲ ಅಳ್ಬೇಡ್ರಿ, ದುಃಖ ಮಾಡಬೇಡ್ರಿ, ಆನಂದ ಸಾಗರದಲ್ಲಿ ಇರ್ರಿ ಅಂತ ಗುರುನಾಥ ಅವ್ರ ದುಃಖವನ್ನ ಹೋಗಲಾಡಿಸಿ ಅವರಿಗೆ ಅಭಯ ಆಶೀರ್ವಾದ ಕೊಟ್ಟು ನೀವು ಬಹಳ ದಿನ ಇಲ್ಲಿ ಇರ್ಬೇಡ್ರಿ, ಮುಂದೆ ನೀವು ಪ್ರಯಾಣ ಬೆಳೆಸ್ರಿ, ಮತ್ತೆ ನೀವು ಕರೆದಾಗ ನಾ ಬರ್ತೀನಿ, ನಾನು ಎಲ್ಲಿ ನೆನೆಸ್ತೀನಿ ನೆನೆಸ್ರಿ ಎಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. ಅಲ್ಲಿಂದ ಕೋರಿ ಶೆಟ್ಟಿ ಕಲ್ಯಾಣ ಕರೆದು ಹೇಳ್ತಾರು, ನೋಡಪ್ಪ ನಮ್ಮ ತಂದೆಯ ಸೇವೆ ಮಾಡ್ಕೋತ ನೀ ಇಲ್ಲೇನು ಒಂದು ಶೀತಾಳ ಬಿಂದಿಗೆ ಮತ್ತ ಹೂವಿನ ಕರಗಿ ಕೊಟ್ಟ ಹೇಳ್ತಾರೆ, ನಿನ್ನ 4 ಮಂದಿ ಮಕ್ಕಳು ಏನಾರ ನೋಡು ಅವರು ಕೂಡ ಈ ಸೇವೆ ಮಾಡೋದ್ರಿಂದ ಉದ್ಧಾರ ಆಗ್ತಾರ ಅಂತ ಹೇಳಿ ಕಿಲಾರ ಹೊಡ್ಕೊಂಡು ಬರ್ತಾರು. ಕಳ್ಳ ಕೌಂಟಿಗೆ ಕಳ್ಳರ ಆ ದಿಕ್ಕಿನಾಗ ಹೋಗ್ತಿದ್ರು ಕಿಲಾರ ಹೊಡ್ಕೊಂಡು. ಆ ಊರಾಗ ಕಳ್ಳರ ಇಲ್ರಿ, ಹುಡುಗರು ಇಲ್ಲ ಆಗಿದ್ರು, ಅವ್ರು ಯಾರ ಕಳ್ತನ ಮಾಡ್ಕೊಂಡು ಹೋಗಿದ್ರಲ್ಲ ಅವ್ರು ಇಲ್ಲ ಆಗಿದ್ರು. ಅವರು ರಾತ್ರಿ ಸುದ್ದಿ ಹತ್ತಿ ಇನ್ನು ಸೋಮರಾಯ ಬರ್ತಾನು, ನಮ್ಮ ಪ್ರಾಣ ತೆಗಿತಾನು, ಮತ್ತೆ ನಾವು ವಸೂಲಿಗೆ ಬೇಕಾಗ್ತದೆ ಅಂತ ಹೇಳಿ ಅವ್ರು ರಾತ್ರಿ ಹೆಂಡ್ರ ಮಕ್ಕಳನ್ನ ಕಟ್ಕೊಂಡು ಗಂಟಾ ಮುಟ್ಟಿ ಕಟ್ಕೊಂಡು ಜಾಗ ಖಾಲಿ ಮಾಡಿದ್ರಿ. ಅವ್ರು ಎಲ್ಲೇ ಹೋಗಿ ಆಡ್ಕೊಂಡು ಕೂತಿದ್ರು. ಅವಾಗ ಇವ್ರು ಕೆಲಾರ ಹೊಡ್ಕೊಂಡು ಬರ್ತಾರೆ. ಎಲ್ಲಿಗೆ ಬರ್ತಾರ ಅಂತಂದ್ರೆ ಒಂದಿಷ್ಟು ಊರುಗಳದಾವ, ಟೈಮ್ ಭಾಳ ಆಗೈತ್ರಿ. ಆ ಊರುಗಳ ಮ್ಯಾಲ ಚಿಟಗುಬ್ಬಿ, ಹಿರಿಗುಬ್ಬಿ, ಚಿಟಗುಬ್ಬಿ ಎಲ್ಲ ಊರುಗಳ ಮ್ಯಾಲ ಹಾರಾದ ಮುಂದೆ ಎಲ್ಲಿಗೆ ಬರ್ತಾರ ಅಂತಂದ್ರೆ ಶಾರಬಾಬನ ಗುಡ್ಡಕ್ಕೆ ಬಂದ ತಲುಪ್ತಾರೆ. ಶಾರಬಾಬನ ಗುಡ್ಡಕ್ಕೆ ಬಂದ ತಲುಪ್ತಾರು. ಬಸವಣ್ಣವ್ರು ಹೇಳಿದ್ರಲ್ಲ ಕಳಬೇಡ ಅಂತ ಹೇಳ್ರಿ. ಬ್ಯಾಡ ಕಳ್ತನ ಮಾಡಿದ್ರು ಅದನ್ನ ಕಳ್ತನ ಮಾಡುವುದನ್ನು ಬಿಡಿಸ್ತಾರೋ ಅವ್ರ ಪ್ರಾಣ ತೆಗಿ ವಿಷಯಗಳು ಮುಂದೆ ನಾಳೆ ಸೋಮರಾಯ ದುಃಖ ಮಾಡಿ ಅಳುವಾಗ ಗುರು ಅಲ್ಲಿ ಬಂದು ಪ್ರಕಟ ಆಗ್ತಾನ. ಗರಡಿನ ಮನಿ ಕಟ್ಟಿಸಿ ಇದೇ ಅಭ್ಯಾಸ ಮಾಡಿಸ್ತಾನ. ಮುಂದೆ ದಿಲ್ಲಿ ಹಸನಾವತಿ ಪಟ್ಟಣದಲ್ಲಿ 2 ಮಂದಿ 7 ಮಂದಿ ಅಳ್ತಾಮ್ರ ಇರ್ತಾರ, ಒಬ್ಬ ಇರ್ತಾನ. ಅವ್ರು ಯಾರ್ಯಾರು ಏನೇನು ಅನ್ನೋದು ಆ ಯುದ್ಧ ಮುಂದೆ ಏನೇನು ಆಗ್ತೈತಿ ಕಥಾದಾಗ ನಾಳಿನ ದಿವಸ ಮುಂದುವರಿತೈತಿ ಎಲ್ಲ ಆತ್ಮೀಯ ಬಂಧುಗಳೇ. ಇಲ್ಲಿ ನಾವು ಏನ್ ತಿಳ್ಕೋಬೇಕು ಅಂತಂದ್ರೆ ಕಳ್ತನ ಮಾಡೋದು ಬಿಡ್ಬೇಕು. ಕಳ್ತನ ಮಾಡೋದು ಬಿಡ್ಬೇಕು. ಒಂದು ಊರಾಗ ಒಂದು ಆಶ್ರಮ ಕಟ್ಕೊಂಡು ಸ್ವಾಮಿಗಳಿದ್ರು. ಸ್ವಾಮಿಗಳನ್ನ ಉಣಿಸ್ಬೇಕಂತ 2 ಗಂಡ ಹೆಂಡತಿ ಬಹಳ ಬಡವರು ಇದ್ರು. ಬಹಳ ಬಡವರು ಇದ್ರು. ನಾವು ಎಲ್ಲರೂ ಸ್ವಾಮಿಗಳನ್ನ ಉಣಿಸಾಕತ್ಯಾರ, ನಾವು ಸ್ವಾಮಿಗಳನ್ನ ಉಣಿಸ್ಬೇಕಂತ ಹೊಲ್ದಾಗ ಕೆಲ್ಸಕ್ಕೆ ಹೋಗಿದ್ರಿ. ಅಲ್ಲಿ ಏನಾಗಿತ್ತು ಅಂದ್ರೆ ಈ ಇದನ್ನ ಕೇಳ್ತಾರ ನೋಡ್ರಿ, ಅದಕ್ಕೆ ಏನಂತೀರಿ ಆ ಸುಲ್ಗಾಯಿ ಏನಂತೀರಿ ಅದಕ್ಕೆ ಅದನ್ನ ಕಿತ್ತು ತಂದ ಗಟ್ಟು ಕಟ್ಕೊಂಡು ತುಡುಗು ಮಾಡಿ ಬಿಸ್ಕೊಂಡ್ ಬಂದ ಒಂದು ವ್ಯವಸ್ಥೆ ಮಾಡಿದ್ರು. ಅವ್ರ ಯಜಮಾನ ಅವನು ಕೂಡ ಆ ಗೋಧಿಯನ್ನ ಕೊಯ್ದಿಟ್ಟಿದ್ದಲ್ಲ ಅದನ್ನ ತಗೊಂಡು ಹೊಡೆದ್ ಬಿಟ್ಟು ಅವನು ಬಿಸ್ಕೊಂಡು ಬಂದ ಒಂದಿನ ಸ್ವಾಮಿಗಳನ್ನ ಕರೆದು ಊಟ ಮಾಡಿ ಉಣಿಸಿದ್ರು. ಮತ್ತೆ ಯಾರೋ ಎಮ್ಮಿ ಹಾಲ ರಾತ್ರಿ ಹೋಗಿಬಿಟ್ಟು ಹಾಲು ಹಿಡ್ಕೊಂಡ್ ಬಂದ್ರು. ಯಾಕಂದ್ರೆ ಅವ್ರ ಮನೆಯಾಗ ಇಲ್ಲ ಆಗಿತ್ತು, ಕರ ಕುಡ್ದಿರ್ಬೇಕು ಅವ್ರು. ಎಮ್ಮಿ ಬಿಚ್ಚಿ ಹಾಲು ಹಿಡ್ಕೊಂಡ ಕರ ಬಿಟ್ಬಿಟ್ರಿ. ಸ್ವಾಮಿಗಳಿಗೆ ತಂದು ಉಣಿಸಿದ್ರು ನೋಡ್ರಿ. ಸ್ವಾಮಿಗಳಿಗೆ ತಂದು ಉಣಿಸಿದ್ರು. ಸ್ವಾಮಿಗಳಲ್ಲಿ ಏನು ಎದ್ದು ಅಂತಂದ್ರ ಅವ್ರ ಅಂತರಂಗದಲ್ಲಿ ತುಡುಗು ಮಾಡೋ ಬುದ್ಧಿ ಬಂತಾರೆ. ಏನು ಉಂಡಿದ್ರು ನೋಡ್ರಿ, ಹಾಲು ಕುಡ್ದಿದ್ರು ನೋಡ್ರಿ. ಅದ್ ಏನಿತ್ತಲ್ಲ ಎಮ್ಮಿ ಬಿಸ್ಕೊಂಡ್ತಂದ ಅವ್ರು ಆಶ್ರಮದಾಗ ಕಟ್ಕೊಂಡ್ರಿ. ಅವ್ರು ಸ್ವಾಮಿಗಳು ಜಾಗ ತುಡುಗು ಮಾಡಿದ್ದು ಊಟ ಉಂಡಿದ್ರು, ತುಡುಗು ಮಾಡಿ ಬುದ್ಧಿ ಬಂತು. ಅದಕ್ಕೆ ಆಶ್ರಮದಾಗ ಕಟ್ಕೊಂಡ್ರಿ. ನಾನು ಎಮ್ಮಿ ತುಡುಗಾತ, ನಾನು ಎಮ್ಮಿ ತುಡುಗಾತ, ಎಲ್ಲಿ ಹೋತ್ ಅಂತ ನೋಡಿದ್ರಾಗ ಅದು ಏನಿತ್ತು ಅಂದ್ರೆ ಸ್ವಾಮಿಗಳು ಆಶ್ರಮದ ಮುಂದಿತ್ತು. ಸ್ವಾಮಿಗಳ ಏನ್ ಇಲ್ಲೇ ಹಾಕ್ರಿ ಅಂತಂದ್ರು. ನಾನು ತಂದೀನಿ. ಯಾಕಂತ ತುಡುಗು ಮಾಡ್ಕೊಂಡ. ತುಡುಗು ಯಾಕೆ ಮಾಡಿರಿ ಅಂತಂದ್ರು. ಏನೋ ನೀನು ಊಟ ಮಾಡಿ ತುಡುಗು ಮಾಡೋ ಬುದ್ಧಿ ಬಂತು, ಅದಕ್ಕೆ ತನ್ನಿ ಅಂತ. ಅದಕ್ಕೆ ಕಳಬೇಡ. ಅದಕ್ಕೆ ಹೇಳೋದೇವ, ನಿಮ್ಮ ಕೈಯಾಗ ನಿಮ್ಮ ಮನ್ಯಾಗ ಎಷ್ಟು ಐತಲ್ಲ ಅಷ್ಟೇ ಪ್ರಸಾದ ಮಾಡಿಸುತ್ತದೆ. ಎಲ್ಲಾರು ಹಾಲ ತುಪ್ಪ ಮಾಡ್ತಾರಂತೆ. ತುಡುಗು ಮಾಡಿ ತಂದ ಸ್ವಾಮಿಗಳಿಗೆ ಮುಗಿಸ್ಬೇಡ. ಸ್ವಾಮಿಗಳಿಗೆ ಇಂಥ ಬುದ್ಧಿ ಬಂದು ಅಂದ್ರೆ ಮತ್ತೆ ಅವು ಸರಿ ಇರಂಗಿಲ್ಲ. ಹೇಳ್ರಿ ಅದಕ್ಕೆ ಬಸವಣ್ಣವ್ರು ಕಳಬೇಡ ಅಂತಂದ್ರೆ ಹೇಳ್ರಿ. ಮತ್ತೆ ಇನ್ನೊಂದು ಉದಾಹರಣೆ, ಒಬ್ಬ ದೊಡ್ಡ ಕಳ್ಳ ಇದ್ರು. ಮೊನ್ನೆ ನಮ್ಮ ಮೇಶ್ವರ ಗಡಿಗೆ ಸಾಹೇಬ್ ಹೇಳ್ಯಾರ. ಇನ್ನೊಂದ್ಸಲ ಸುಮ್ಮ ಒಂದು 2 ನಿಮಿಷ ನಿಮ್ಗೆ ಹೇಳ್ತೀನಿ ಗಮನಕ್ಕೆ. ಒಬ್ಬ ವಾಲ್ಯಾನ ಕೋಳಿ ಅಂತಿದ್ರಿ, ಇನ್ನೊಂದು ಹೆಸರು ಐತ್ರಿ ಅದಕ್ಕೆ. ಹೇಳ್ರಿ, ವಾಲ್ಮೀಕಿಗೆ ಇನ್ನೊಂದು ಹೆಸರು ಐತಿ ರತ್ನಾಕರ ಅಂತ. ಆ ರತ್ನಾಕರ ವಾಲ್ಯಾನ ಕೋಳಿ ಇದ್ದ. ಅವ ಹೆಂಡ್ರ ಮಕ್ಕಳನ್ನ ಸಲಬೇಕಂದ್ರೆ ತುಡುಗು ಮಾಡಿ
ತಂದು ಹಾಕ್ತಿದ್ರಿ ಎಲ್ಲರಿಗೆ. ಒಂದಿನ ನಾರದ ಮಾಮೂಲಿಗಳು ಬಂದು ಕೇಳಿದ್ರು, ಇಷ್ಟೆಲ್ಲ ಕೊಲೆ ಸುಲಿಗೆ ಮಾಡಿ ಕಳ್ತನ ಮಾಡಿ ತಂದು ಹೆಣ್ಣು ಮಕ್ಕಳಿಗೆ ಹಾಕಿ ಬಹಳ ದೊಡ್ಡ ಪಾಪ ಮಾಡಿದೀನಿ, 7 ರಂಜನಿಗೆ ತುಂಬುವಷ್ಟು ಪಾಪ ಮಾಡಿದಿ, ಅದ್ರ ಒಳಗಿನ ಪಾಪ ನೀನು ಹೆಣ್ಣು ಮಕ್ಕಳು ಅರ್ಧ ಪಾಲ್ ತಗೋತಾರ ಕೇಳಿವಾ. ಹಿಂಗೈತಿ ವಿಷಯ ನಾವು. ಅವಾಗ ನೀವು ಇಲ್ಲೇ ಇರಬೇಕು ಅಂತ ಹೇಳಿ ಅವನು ಅಲ್ಲೇ ನಿಂದ್ರಿಸಿ ಅವನು ಕಟ್ಟಿ ಹಾಕ್ತಾನೆ ಕಾಮಕ್ಕನ ಹಾಕ್ತಾನೆ. ನೀವು ಓಡಿವಾದ ಹೆಂಗಂತ ಹೇಳಿ ಕಟ್ಟಿ ಹಾಕಿ ಮನೆಗೆ ಓಡ್ಕೋತ ಬರ್ತಾನ. ಓಡ್ಕೋತ ಬಂದ ಹೆಣ್ಣು ಮಕ್ಕಳನ್ನ ಕರೆದು ಕೇಳ್ತಾನ, ನಾನರೇ ನಿಮ್ಮನ್ನು ಸಾಕ್ತಾ ಇದ್ದೀನಿ, ನಾನು ಕಾಯಕ ಮಾಡಿ ನಿಮ್ಮನ್ನು ಸಾಕ್ತಾ ಇಲ್ಲ, ಕಳ್ತನ ಮಾಡಿ ಸುಳ್ಳು ಹೇಳಿ ತುಡುಗ ಮಾಡಿ ಹಗಲ ದರುಡಿ ಮಾಡಿ ತಂದು ಬಿಟ್ಟು ನಿಮ್ಮನ್ನು ಸಾಕ್ತಾ ಇದ್ದೀನಿ. ನಿಮ್ಮ ಸಾಕಿ ಸರಿಗಿದ್ದೀನಿ, ನೀವು ಉಂಡಿದ್ದೀರಿ, ತಿಂದಿದ್ದೀರಿ, ಬೆಳೆದಿದ್ದೀರಿ. ನಾ ಕಳ್ತನ ಮಾಡಿ ತಂದದ್ರಿಂದ ನೀವು ಇಷ್ಟು ದೊಡ್ಡವರಾಗಿದ್ದೀರಿ ಅಂತ ಕೇಳಿದ ಕಾಲ, ನಾನು ತಂದ ಪಾಪ ಮಾಡಿದ್ರೊಳಗೆ ಅರ್ಧ ನೀ ತಗೋತೀಯೋ ಇಲ್ಲೋ ಅಂತ ಕೇಳಿದ್ರು. ನಾನು ತೆಲಿಗಿಲಿ ಕೆಟ್ಟತ್ತೇನೆ ಹೇಳ್ತಾರೆ, ಏನು ಮಾಡಿದ್ರಿ ನೋಡ ಅದು ನಿಮ್ಮ ಸುತ್ತ, ನನಗೇನದು ಬೇಕಾಗಿಲ್ಲ ಪಾಲ, ನೀವು ಅನುಭವಿಸೋದು ಅದನ್ನು. ಆ ಮಗನ ಕಾಲದ ಕೇಳಿದ್ರು, ಮಕ್ಕಳ ಕಾಲದ ಕೇಳಿದಾಗ ತಾಯಿ ಹೇಳಿದ ಉತ್ತರನ ಹೇಳಿದ್ರಿ ಅವರು, ನಾವೇನು ಪಾಪ ತಗೊಳಂಗಿಲ್ಲಪ್ಪ, ನೀ ಏನ್ ಮಾಡಿದಿ ನೋಡ ಕರ್ಮ ನೀನ ಅನುಭವಿಸು ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಹೇಳಿದಾಗ ನಾರದ ಮುನಿಗಳು ಹೇಳುದು ಮಾತು ಕಡೆ ಅಂತ ಓಡ್ಕೋತ ಬರ್ತಾನೆ. ಓಡ್ಕೋತ ಬಂದ ಕೇಳ್ತಾನೆ, ಯಪ್ಪ ನೀ ಹೇಳು ಮಾತು ನಿಜ ಆಯ್ತು, ಅದಕ್ಕೆ ಅವ್ರು ಏನು ತಗೊಳಂಗಿಲ್ಲ ಅಂತ ನಾ ಮಾಡಿದ ಪಾಪ ಮತ್ತೆ ನಾವು ಒಬ್ಬನ ಅನುಭವಿಸ್ಬೇಕಂತ, ಅದಕ್ಕೆ ಇನ್ನು ಮ್ಯಾಲ ನೀ ಕಳ್ತನ ಮಾಡೋದು ಬಿಡ್ತಿದ್ದಾನೆ, ಅವ್ರು ಏನಾರು ಮಾಡ್ಕೊಂಡು ನೀವು ಬಿಟ್ಟು ಬಿಡು ಅಂತಂದಾಗ ನಾವೊಂದು ಮಂತ್ರ ಹೇಳ್ತೀನಿ. ಆ ಮಂತ್ರ ರಾಮ್ ರಾಮ್ ಅನ್ಕೋತ್ಕೊಂಡು ಕಳ್ತಾನ ಎಲ್ಲ ಬಿಟ್ಟು ಹೋಗ್ತದ. ರಾಮನ ನಾಮದಿಂದ ನಿನ್ನೊಳಗೆ ಕಳ್ತಾನದ ಬುದ್ಧಿ ಹೋಗ್ತದ, ಮತ್ತೆ ಹೀನ ಸಂಸ್ಕಾರ ಹೋಗ್ತದ. ರಾಮ್ ರಾಮ್ ಅನ್ಕೋತ ಹೋಗಂತ ಹೇಳಿ ಅವ್ರಿಗೆ ಕೊಟ್ಟಾಗ ಅವಾಗ ಕಳ್ತಾನ ಮಾಡೋದು ಬಿಟ್ಟು ರಾಮನ ಜ್ಞಾನ ಮಾಡ್ಕೊಂಡು ರಾಮಾಯಣಿ ಬಾರ್ದ ಅಂತ ಕಥೆ ಬರ್ತದೆ. ಏನು ಆತ್ಮೀಯ ಬಂಧುಗಳೇ, ರತ್ನಾಕಾರ ಹೋಗಿ ವಾಲ್ಯಾಕೋಳಿ ಹೋಗಿ ವಾಲ್ಮೀಕಿ ಋಷಿ ಆಗ್ತಾನ ಆಮೇಲೆ. ಹಿಂಗ ಬಸವಣ್ಣನವರು ಕಳಬೇಡ ಅಂತ ಹೇಳಿದ್ರು. ಕಳಬೇಡ ಅಂದ್ರೆ ತುಡುಗು ಮಾಡಬೇಡ, ಯಾರ ವಸ್ತುವನ್ನು ಕದಿಬೇಡ, ಮತ್ತು ಸುಳ್ಳು ಹೇಳಬೇಡ ಅಂತಂದ್ರೆ ಹಿಂಸೆ ಮಾಡಬೇಡ ಅಂದ್ರೆ ಪ್ರಾಣಿಗಳು ಹಿಂಸೆ ಮಾಡಬೇಡ, ಮತ್ತೆ ಸುಳ್ಳು ಹೇಳಬೇಡ. ಆಮೇಲೆ ಮುನಿಬೇಡ ಅಂದ್ರೆ ಯಾರ ಮೇಲೂ ಸಿಟ್ಟಿಗೆ ಹೇಳಬೇಡ, ಯಾರ ಮೇಲೂ ಸಿಟ್ಟಿಗೆ ಹೇಳಬೇಡ. ಮತ್ತೊಂದು ಹೇಳ್ತಾರೆ ನೋಡ್ರಿ, ನಿಂದ ಹೊಗಳ್ಕೊಳ್ಬೇಡ. ನಂದು ಅಷ್ಟೈತಿ ಹೊಲ, ನಂದು ಇಷ್ಟೈತಿ ಹೊಲ, ನಾ ಅಟ್ಟು ಗಳಿಸಿನಿ, ನಾ ಎಷ್ಟು ಗಳಿಸಿನಿ, ಇದನ್ನ ತಗೊಂಡು ಏನ್ ಮಾಡೋದು ನೀವು ಹೇಳುದು, ಯಾರಿಗೆ ಗಳಿಸಿದಿ, ಹಿಂದೆ ಎಲ್ಲರೂ ಗಳಿಸೋಂಗ ನೀನು ಗಳಿಸಿದಿ. ಇದನ್ನೆಲ್ಲ ಹೇಳ್ಬೇಡ. ನಿನ್ನ ಮನೆ ನೀನು ಹೊಗಳಿ ಬಸವಣ್ಣವ್ರು ಅದಕ್ಕೆ ಹೇಳಿದ್ರು, ಹೊಗಳಿ ಅನ್ನೋ ಹೊಲ ಸ್ಕೂಲ್ ಹೆಚ್ಚಿದ್ರಯ್ಯ. ಹಂಗೆ ನಿಂದ ನೀನ ಹೊಗಳ್ಕೊಳ್ಬೇಡ. ಮತ್ತ ಮುನಿಯ ಬೇಡ ಅನ್ಯರಿಗೆ ಅಂದ್ರೆ ಇನ್ನೊಬ್ಬರ ಮ್ಯಾಲ ಸಿಟ್ಟಿಗೆ ಬರಬೇಡ, ಕೋಪ ಮಾಡ್ಕೋಬೇಡ. ಅವ್ರನ್ನ ಒಳ್ಳೆ ರೀತಿಯಿಂದ ಶಾಂತ ರೀತಿಯಿಂದ ಮಾತಾಡಿಸು, ಸಿಟ್ಟಿನಿಂದ ಮಾತಾಡಬೇಡ ಅಂತ ಹೇಳಿದ್ರು. ನಿನ್ನ ವರ್ಣನೆ ಕಲಬೇಡ, ಕೊಲಬೇಡ, ಔಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಅನ್ಯರಿಗೆ ಅಸಹ್ಯ ಪಡಬೇಡ ಅಂದ್ರೆ ಅವ್ರು ನೋಡ್ಕೊಂಡು ಕಿಸಿಂದ್ರೆ ನೀ ಅಸಹ್ಯ ಪಡಬೇಡ. ಯಾಕಂದ್ರೆ ನಿಮಗೂ ಅಂತದ್ದು ಬಂದಿತ್ತು ನೋಡು, ತಿಳ್ಕೊಂಡು ನಡಿ. ಅಸಹ್ಯ ಪಡಬೇಡ, ಮುನಿ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಲಿಸಬೇಡ, ಇದರ ಹಳೆಯಲು ಬೇಡ ಅಂದ್ರ ಇದುರವಾಗಿ ಯಾರಿಗೆ ಮಾತಾಡಬೇಡ. ಇವು ಸಪ್ತ ಸೂತ್ರಗಳು. ಯಾರು ತಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತಗೋತಾರೋ ಇವು ಒಳಗಿನ ಸುದ್ದಿನೂ ಹೌದು, ಹೊರಗಿನ ಸುದ್ದಿನೂ ಹೌದು, ಅಂತರಂಗದ ಸುದ್ದಿನೂ ಹೌದು, ಬಹಿರಂಗದ ಸುದ್ದಿನೂ ಹೌದು. ಇವುಗಳನ್ನು ಯಾರು ಅನುಷ್ಠಾನಕ್ಕೆ ತರ್ತಾರೋ ಅವರು ಮಾತ್ರ ಅವರ ಜೀವನ ಸುಖಮಯವಾಗ್ತದೆ. ಅವರು ಜಪ ತಪ ಮಾಡಿ ಮೋಕ್ಷವನ್ನ ಪಡೆದು ತಮ್ಮ ಜೀವನವನ್ನ ಕಲ್ಯಾಣ ಮಾಡ್ಕೋತಾರಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಿನ್ನಿನ ದಿವಸ ನಮ್ಮ ಹುಲಜತ್ತಿ ಮಾಲಿಗರಾಯನ ಪಾದಯಾತ್ರೆ ಹೋಗ್ತಕ್ಕಂಥ ಸಮಿತಿಯವರು ಎಲ್ಲರೂ ಕೂಡಿಸಿ ಮಹಾಪ್ರಸಾದವನ್ನ ಮಾಡ್ಯಾರ. ಹೇಳಿ ನಿನ್ನಿನ ದಿವಸ ಬಹಳ ಸುಂದರವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅವ್ರು ಇಲ್ಲಿಂದ ಪಾದಯಾತ್ರೆ ಹೋಗ್ತಾರೆ. ಪ್ರತಿ ವರ್ಷ ದೀಪಾವಳಿ ಅಮಾಸಿ ಮುಂಡಾಸು ನೋಡಾಕ ಹೇಳ್ರಿ ಬಹಳ ದೊಡ್ಡ ನಿಯಮ ಇಟ್ಟುಕೊಂಡು ಪಾದಯಾತ್ರೆ ಮಾಡ್ತಾರೆ. ಅವರು ಪ್ರದೀಪ್ ಬಿರಾದಾರ್ ಡಾಕ್ಟರು, ಅವ್ರ ಸಂಗಡಿಗರು, ಅವರು ಬಹಳ ದೊಡ್ಡ ಮಾಲಿಂಗರಾಯನ ದೊಡ್ಡ ಭಕ್ತರು. ನಿಷ್ಕಾಮದಿಂದ ಈ ಮಠದಲ್ಲಿ, ಮಾಲಿಂಗರಾಯನ ಮಠದಲ್ಲಿ ದಿನಂಪ್ರತಿ ದುಡಿತಾರೆ ಮತ್ತು ನಿಸ್ವಾರ್ಥದಿಂದ ದುಡಿತಾರೆ. ಹಾಗೆ ನೀವು ದುಡೀರಿ. ಮಾಲಿಂಗರಾಯನ ಅಕ್ಕಪಕ್ಕ ಹುಲ್ಲಾಗಿಲ್ಲ ಎದೈತಿ ನೋಡ್ರಿ, ಮಂದಿ ಹೊಲ್ದಾಗ ಹೋಗಿ ಕೇಳ್ತಿರ್ಲ. ಈಗ ಹೊಲ ಮಳೆ ಆಗೈತಿ, ಯಾರು ಕೆಲಸ ಕರೆಯಕ್ಕಿಲ್ಲ,
ಮಾಡ್ಕೋತ ಇವತ್ತೊಂದ್ ದಿನ ಯಾಕಂದ್ರೆ ರೊಟ್ಟಿ ಪಟ್ಟಿ ಮಾಡೋದಿನ ಮಾಡ್ರಿ, ನಾಳೆ ದಿವಸ ಮಾಡಿದ್ರಾಯ ಹೊರಗೆ ಹೋಗಿ ಬರೋದ ದೊಡ್ಡ ಪ್ರಮಾಣದ ಜಾತ್ರೆ ಇರ್ತೈತಿ. ಇಷ್ಟು ಜನ ಅಲ್ಲ, ಊರಾಗ ಎಷ್ಟು ಜನ ಅದಾವ ನೋಡ, ಊರ ಖಾಲಿ ಇರ್ತೈತಿ, ಎಲ್ಲ ಇಲ್ಲೇ ಇರ್ತೈತಿ ಮಠದಾಗ ನಾಳೆ ಏನ್ರಿ. ಅಕ್ಕಪಕ್ಕ ಊರಿನಿಂದ ಬ್ಯಾರೆ ಕಡೆಯಿಂದ ಎಲ್ಲ ಬರ್ತಾರ. ಒಂದು ಕಣ್ಣ ಎರಡು ಕಣ್ಣು ನೋಡಕ್ ಸಾಲೋದಿಲ್ಲ, ಅಷ್ಟು ಜನ ಸಾಗರ ಇಲ್ಲಿ ಇರ್ತೈತಿ. ರೊಟ್ಟಿ ಮಾಡೋರು ಮಾಡಿದ್ದೀರಿ, ಇನ್ನೂ ಮಾಡ್ತಾ ಇದ್ದೀರಿ, ಅದನ್ನ ಕಟ್ಕೊಂಡ ನಾಳೆ ದಿವಸ ಚಂದಾಗಿ ಮತ್ತೆ ಜಾತ್ರೆ ಮಾಡ್ರೆ ಮಳೆ ಹಂಗ ಆಗ್ಲಾಕತ್ತಿತ್ತಂದ್ರೆ ಖಾಲಿ ಇದ್ರಿ ಅಂದ್ರೆ ಮನ್ಯಾಗ ಖಾಲಿ ಕುಂಟ್ರಿ. ಅಲ್ಲಿ ಸಾಹುಕಾರಗಳು ನಿಮ್ಮನ್ನ ಕೆಲ್ಸಕ್ಕೆ ಹತ್ತಿ ಪಗಾರ ಕೊಡ್ತಾರ. ಇಲ್ಲಿ ವಾರದ ಪಗಾರ ಎಲ್ಲಿದು ಅಂತ ಅನ್ಬ್ಯಾಡ್ರಿ, ಇಲ್ಲಿ ಪಗಾರ ಕೊಡ ಅಲ್ಲಿ ಒಳಗ್ ಕೊಡ್ತಾನ ಏನ್ರಿ, ಒಳಗ್ ಕೊಡ್ತಾನೋ. ಇಲ್ಲಿ ಹುಲ್ಲು ಎದ್ದೈತಿ ನೋಡ್ರಿ, ಇವ ನಿಮ್ ಕುರಿಪಿ ಕಳೆ 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 ತೆಗಿತಿರ್ಲೆ, ಹೊಲ್ದಾಗ ತೆಗಿತಿರ್ಲೆ, ಆ ಹೊಲ್ದಾಗ ಮಣ್ಣು ಮುಚ್ಚೋದಿರ್ಲಿ, ಇಲ್ಲಿ ಮಣ್ಣು ಮುಚ್ಚಬೇಕು. ನೀವು ಮಣ್ಣು ಮುಚ್ಚಂಗಿಲ್ಲ, ನೀವು ಮಾಡಿದ್ರೆ ಬರ್ತಾ ಇರ್ತೀರಿ. ಇಲ್ಲಿ ಕ್ಲೀನ್ ಆಗಿ ತೆಗೀರಿ, ಒತ್ತಾಟಿನಿಂದ ತೆಗೀರಿ, ಅಕ್ಕಲ್ಲೆಲ್ಲ ಆರಿಸ್ರಿ. ಇಲ್ಲಿ ಕೆಲಸ ಇರ್ತೈತಿ. ಇಲ್ಲಿ ನಿಸ್ವಾರ್ಥದ ಸೇವೆ ನೀವು ಮಾಡ್ರಿ, ಅಲ್ಲಿ ಏನ್ ಕೊಡ್ತಾರ ನೋಡ್ರಿ, ಅದ್ರ 10 ಪಟ್ಟು ಮಾಡಿದ್ರೆ ನಿಮ್ಗೆ ಕೊಡ್ತಾರ. ಈ ಕೆಲಸ ನೀವು ಮಾಡ್ಕೋತ ಹೋಗ್ರಿವ, ಬಹಳ ಚೆನ್ನಾಗೈತಿ. ದುಡಿರಿ, ಇದು ನಿಮ್ಮ ಆಟ, ನಿಮ್ಮ ದೇವರು. ಅಕ್ಕಪಕ್ಕ ಹಿಂದ ಮುಂದ ಅದಾನ ತುಕಾಪುರ ಇಲ್ಲ, 30 ವರ್ಷಕ್ಕೆ ಹೆಚ್ಚಾದ್ರೆ ನಾವು ನಿಸ್ವಾರ್ಥ ಸೇವೆ ಮಾಡ್ಕೊಂಡು ಬಂದಿಲ್ಲ, ಮಠದಾಗ ನಿಸ್ವಾರ್ಥ ಸೇವೆ ಮಾಡ್ಕೊಂಡು ಬಂದಿಲ್ಲ. ಹೆಂಗರದು ಮಕ್ಕಳದು ಏನ್ ಮಾಡಿಲ್ಲ, ಅವ್ರ ಮಾಡ್ಕೊಂಡು ಹೋಗ್ಯಾರ. ಈಗೂ ಹಂಗ ಮಾಡ್ಕೊಂಡ ಹೊಂಟಾರ. ಈಗೂ ಅವ್ನ ಪುಣ್ಯಾತ್ಮ ಮಠದಾಗ ಅದಾನ. ಕೈಲಾದ ಮಟ್ಟಿಗೆ ಇವು ಮರ ಯಾರು ಹೆಚ್ಚಾಗತ್ತೀರಿ ನೀವು? ಮರಗಳು, ತೆಂಗಿನ ಮರಗಳು ಯಾವಾಗಲೂ ಮಾಲಿಂಗರಾಯನಿ ಎಳನೀರು ಕುಡಿಸೋದು, ಪೂಜೆ ಎಳನೀರು ಕುಡಿದು, ಇವೆಲ್ಲ ಯಾರು ಹಚ್ಚಿದ್ರಿ? ತುಕ್ಕಪ್ಪುಟ್ಟಿ ಹಚ್ಚಾರ. ಹಂಗ ನೀವು ಏನಾರ ಒಂದಿಟ್ಟು ಸೇವೆ ಮಾಡಿ ಉಳಿಸ್ರಿ. ಸ್ವಾರ್ಥಕ್ಕಾಗಿ ಹೆಂಡ್ರು ಮಕ್ಕಳು ಹೊಲ ಮನಿ ನಂದು ತಂದು ಇದೆಲ್ಲ ನಾವು ಮಾಡುವ ಬಾಳೆ. ಇದಕ್ಕೆ ಬಳಸ್ಕೊಂಡ್ರ ಇದು ನಿಸ್ವಾರ್ಥ ಸೇವೆ. ಇದು ಮಾಡಿದ್ದು ನಿಮ್ಮ ಬೆನ್ ಹತ್ತಿ ಬರ್ತೈತಿ, ಅಲ್ಲಿ ಮಾಡಿದ್ದು ನಿಮ್ಮ ಬೆನ್ ಹತ್ತಿ ಬರಂಗಿಲ್ಲ. ಇದು ಬರ್ತೈತಿ ನೋಡ್ರಿ. ಹೇಳಿ, ಇಲ್ಲಿ ಎಲ್ಲರೂ ಬಂದ ಅಷ್ಟೇ. ಪೂಜಾರಿಗಳು ಅದೀವಿ ನಾವು, ದೇವ್ರ ಪೂಜಾರಿಗಳು ಅದೀವಿ, ನಾವ್ಯಾಕೆ ಕೆಲಸ ಮಾಡ್ಬೇಕಂತ ಹೇಳಿ ನಿಮಗೂ ಎಲ್ಲ ಸೇರ್ಸ ಹೇಳಕತ್ತಿರೋದ್ರಿ. ನಾವ್ ಅಷ್ಟ ಎಡಕಿಗೆ ಜಾಡಿ ಹಾಕೊಂಡೆ, ಬಂಡರ ಚೀಲ ಬಗಲಿಗೆ ಹಾಕೊಂಡೆ, ಕೈಯಾಗ ಬೆತ್ತ ಹಿಡ್ಕೊಂಡೆ ಭಕ್ತರ ಮನೆಗೆ ಅಷ್ಟ ಹೋಗುದು. ಕಮ್ಗ ಆರಾಮಾಗಿ ಅವ್ರ ಎಲ್ಲ ವ್ಯವಸ್ಥೆ ಮಾಡ್ತಾರ, ಮನೆಗೆ ಬರುದು. ಅವ್ರ ಏನೇನ ಮಾಡ್ತಿರ್ತಾರ, ಕುಡಿಯಾಕು ಸ್ವಲ್ಪ ತರ್ತಾರ, ತೀರ್ಥ ತರ್ತಾರ, ಭಗವಾನ್ ಸದಾಶಿವಂದು. ಅದ್ರಾಗ ಎಲ್ಲಾರು ತಗೊಳಂಗಿಲ್ಲ, ಎಲ್ಲಿ ಒಬ್ಬೊಬ್ಬ ತಗೋತಿರ್ತಾರ. ನೀವು ತಗೋರಿ. ಆದ್ರ ಕಂಬುಳಿ ಜಾಯಿ ಒತ್ತಾಟಿ, ಬಂಡಾರ ಚೀಲ ಒತ್ತಾಟಿ, ಬೆತ್ತ ಒತ್ತಾಟಿ ಬಿದ್ದು ಮಾಡಿದ್ರ ಮುತ್ಯಾನ ಅವರು ಕಲಿಗೆ ಅಷ್ಟೇ. ಹೋಗ್ರಿ, ನೀವು ಎಲ್ಲಿ ಬೇಕಾದಲ್ಲಿ ನಾಡು ತುಂಬ ಹೋಗ್ರಿ, ನಿಮ್ಗೆ ಪರ್ಮಿಷನ್ ಐತಿ, ಅದ್ರ ಕೊಟ್ಟದ್ದು ಬಿರುದ ಐತಿ, ಆ ಬಿರುದ ಹೇಳ್ತೀರಿ. ಆದ್ರ ಮಾನ ಮರ್ಯಾದೆ ತೆಗಿ ಕೆಲಸ ನೀವು ಮಾಡ್ಬೇಕು. ನೀವು ಕೂಡ ತಗ್ಗಿ ಬಗ್ಗೆ ಒಂದಿಷ್ಟು ನಡೀರಿ ಏನ್ರಿ. ನಾವು ಮಾಲಿಂಗರಾಯನ ಔಷಧವರು, ನಾವು ಮಾರಾಯಿಗಳು, ನಾವು ಒಡೆಯರು ಅಂತಕ್ಕಂಥದ್ದು ಒಂದು ಹೆಮ್ಮೆ ಇರ್ತೈತಿ ಒಳಗೆ. ನಾವ್ ಯಾಕೆ ಮಾಡ್ಬೇಕಂತ ನೀವು ನಾವು ಸಂಘಗಳಾಗಿದ್ದೀವಲ್ಲ, ನಾವು ಮಾಡಬೇಕ. ನಾವು ಕಾಯ್ಕ ಮಾಡಬೇಕ. ಕಾಯ್ಕ ಮಾಡಿದ್ರನ್ನ ಕೈಲಾಸ ಕಾಣೋದು, ಇಲ್ಲಾಂದ್ರೆ ಕೈಲಾಸ ಅದು ಸುಲಭವಾಗಿ ಅದು ಸಿಗಂಗಿಲ್ಲ. ಅದಕ್ಕೆ ಪೂಜಾರಿಗಳು, ಭಕ್ತರು ಎಲ್ಲಾರು ಏನ ಆತ್ಮೀಯ ಬಂಧುಗಳು ಈ ಕಸ ಇರಬಾರ್ದು ನೋಡ್ರಿ. ಇನ್ನು ಮುಂದೆ ಬರೇ ಒಂದು 13 ದಿವಸ ಪ್ರವಚನಗಳೈತಿ, ಅಷ್ಟರಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಡ್ರಿ. ಯಾರೇ ಬಂದು ನೋಡಿದ್ರು ಮಠ ಎಷ್ಟು ಸ್ವಚ್ಛ ಇಟ್ಟಾರ ನೋಡೋದಕ್ಕೆ. ಮತ್ತೆ ನೋಡಿದವ್ರ ಕಸ ಹತ್ತಿ ಕೆತ್ತೆ ಇಲ್ಲ ಅಂದ್ರೆ ಹಿಂಗ ಕಡ್ಡಿಯಾಗಿ ಇದನ್ನ ಆರಿಸಿ ಸ್ವಚ್ಛ ಮಾಡೋ ಜವಾಬ್ದಾರಿ ನಿಸ್ವಾರ್ಥದಿಂದ ನಾವು ಕೂಡಿ ಎಲ್ಲರೂ ದುಡಿನು ಅಂತ ಹೇಳುತ್ತಾ ನನ್ನ ಪ್ರವಚನದ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯವನ್ನ ಮಾಡೋಣ. ಮಂಗಲ ಬನ್ನಿ. ಜೈ ಮಂಗಲಂ, ಜೈ